ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಧ್ಯಾನ ಕಲಿಸಿದ ಪತ್ರಿಷ ಗುರುಗಳಿಗೂ ಚಪ್ಪಾಳೆ ಮುಖಾಂತರ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ನಮಸ್ತೆ ಮಾಸ್ಟರ್ಸ್, ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರಗಳು. ಇಂದಿನ ಒಂದು ಧ್ಯಾನ ಸಂಚಿಕೆಯಲ್ಲಿ ಪಿರಮಿಡ್ ಮಾಸ್ಟರ್ ಚಂದ್ರಶೇಖರ್ ಮೂರ್ತಿ ಸರ್ ಇವರಿಂದ ಅನುಭವ ಹಂಚಿಕೆ ಇರತ್ತೆ. ನಮಸ್ತೆ ಸರ್, ಅನ್ಮ್ಯೂಟ್ ಆಗಿ ಸರ್. ಚಂದ್ರಶೇಖರ್ ಸರ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ಚಂದ್ರಶೇಖರ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿ ಸರ್. ಮಾಡಿ. ಓಕೆ ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲರ ಪರವಾಗಿ, ವೇದಿಕೆ ಪರವಾಗಿ, ಎಲ್ಲ ಮಾಸ್ಟರ್ ಪರವಾಗಿ ನಿಮ್ಗೆ ಧನ್ಯವಾದಗಳು. ಹೊರಟು ಸರ್, ವೆಲ್ಕಮ್ ಸರ್. ಹೊರಟು ನಿಮ್ಮ ಅನುಭವ ಹಂಚ್ಕೊಳ್ಳಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಈ ವೇದಿಕೆಯಲ್ಲಿ ಪ್ರಥಮ ಬಾರಿಗೆ ಭಾಗವಹಿಸ್ತಾ ಇದ್ದೀನಿ. ಈ ಜೂಮ್ ಲಿಂಕ್ ಅಲ್ಲಿ ಭಾಗವಹಿಸ್ತಿರೋದು ಇದು ಮೊದಲನೇ ಬಾರಿಗೆ. ನಾನು ಯಾವ ರೀತಿ ಮಾತಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಲೋ ಮೇಡಮ್, ಕೇಳಿಸ್ತಿದೆ ಅಂತೀರಾ? ಹಲೋ, ಮಾತಾಡಿ. ಕೇಳಿಸ್ತಾ ಇದೆ ಮೇಡಮ್. ಮೇಡಮ್, ಓಕೆ ಮೇಡಮ್. ಓಕೆ ಮೇಡಮ್. ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಸಾರ್ಗೆ ಪಾದಾರವಿಂದಗಳಿಗೆ ಅಭಿನಂದಿಸುತ್ತಾ, ಮತ್ತೆ ಸ್ವರ್ಣಮಾಲಾ ಅಮ್ಮನವರ ಪಾದಾರವಿಂದಗಳಿಗೆ ಅಭಿನಂದಿಸುತ್ತಾ, ಮಹಾವತಾರ್ ಬಾಬಾಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಮತ್ತು ನಮ್ಮ ಗುರುಗಳ ಪತ್ರಿ ಸಾರ್ ಗುರುಗಳಾದ ಸದಾನಂದ ಯೋಗಿ ಗುರುಗಳಿಗೂ ನಮಸ್ಕರಿಸುತ್ತಾ, ನನ್ನ ಹೆಸರು ಚಂದ್ರಶೇಖರ್ ಮೂರ್ತಿ ಅಂತ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮಲ್ಲಿನಾಥಪುರ ಗ್ರಾಮ. ಇವಾಗ ಹಾಲಿ ಇರೋದು ಆರೋಹಳ್ಳಿನಲ್ಲಿ ಇದ್ದೀನಿ. ಸಂಕ್ಷಿಪ್ತವಾಗಿ ನನ್ನ ಅನುಭವವನ್ನ ಹಂಚ್ಕೊಳ್ತೀನಿ. ಮೇಡಮ್, ನಾವು ಧ್ಯಾನಕ್ಕೆ ಬಂದು ಸುಮಾರು ಮೂರುವರೆ ವರ್ಷ ಆಯ್ತು ಮೇಡಮ್. ನಮ್ದು ಧ್ಯಾನ ಅಂತಂದ್ರೆ ಏನು ಅಂತಂದ್ರೆ, ಈ ರೀತಿ ಜೂಮ್ ಕ್ಲಾಸ್ಗೆ ನಾನು ಅಟೆಂಡ್ ಆಗೋದಿಲ್ಲ. ನಮ್ದೇನಿದ್ರು ಸತ್ಸಂಗಗಳು, ಸಜ್ಜನ ಸಾಂಗತ್ಯ, ಮತ್ತೆ ವೆಜಿಟೇರಿಯನ್ ರ್ಯಾಲಿಗಳು, ಮತ್ತೆ ಮನೆ ಧ್ಯಾನಕ್ಕೆ ಭಾಗವಹಿಸೋದು, ಪಿರಮಿಡ್ಗಳಿಗೆ ಭೇಟಿ ಕೊಡೋದು, ಇದು ನಮ್ಮ ನಡ್ಕೊಂಡು ಹೋಗ್ತಾ ಇದ್ದೇವೆ. ಈ ರೀತಿ ಮಾಡ್ತಾ ಇದ್ದೀವಿ ಮೇಡಮ್. ನಾವು ಧ್ಯಾನಕ್ಕೆ ಬರಬೇಕಾದ ಕಾರಣ ಮೇಡಮ್, ನಮ್ಗೆ ಧ್ಯಾನ ಅನ್ನೋದು ಗೊತ್ತಿಲ್ಲ ಮೇಡಮ್. ಧ್ಯಾನ ಅನ್ನೋದು ನಮಗೆ ಗೊತ್ತಿಲ್ಲ. ಮೊದಲು ನಾವು ಲಿಂಗ ದೀಕ್ಷೆ ಆಗಿ ಲಿಂಗ ಪೂಜೆ ಮಾಡ್ತಾ ಇದ್ವಿ ನಾವು. ಅಂದ್ರೆ ಸ್ವಲ್ಪ ನಾವು ಬಸವೇಶ್ವರನ ಇದರಲ್ಲಿ ನಾವು ಲಿಂಗ ದೀಕ್ಷೆ ಮಾಡ್ಕೊಂಡು ನಾವು ಲಿಂಗ ಪೂಜೆ ಮಾಡ್ತಾ ಇದ್ವು. ನಮಗೆ ಸ್ವಲ್ಪ ಇದ್ರ ಬಗ್ಗೆ ನಮಗೆ ತುಂಬಾ ಒಲವು ಮೇಡಮ್. ಈ ಭಕ್ತಿ ಮಾರ್ಗದ ಬಗ್ಗೆ ತುಂಬಾ ಒಲವು. ಹಾಗಾಗಿ ಒಂದು ಬಸವ ಚಾನಲ್ ಅಂತ ಬರ್ತಾ ಇತ್ತು ಮೇಡಮ್. ಬಸವ ಚಾನಲ್ ಅಂತ ಬರ್ತಾ ಇತ್ತು. ಆ ಚಾನಲ್ ಇದಕ್ಕೆದಾಗ್ಲೇ ನಿಂತೋಗ್ಬಿಟ್ಟಾಗ ನಮಗೆ ಈ ಯೂಟ್ಯೂಬ್ ಅಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ನಮಗೆ PMC ಚಾನಲ್ ಅಂತ ಸಿಕ್ತು ಮೇಡಮ್. ಫಸ್ಟ್ ಪ್ರಥಮವಾಗಿ ಆ PMC ಚಾನಲ್ ಸಿಕ್ಕಿದಾಗ ನಮಗೆ ಧ್ಯಾನ ಅಂತ ಏನೋ ನಮಗೆ ಅದೇ ಗೊತ್ತಿಲ್ಲ ಮೇಡಮ್. ನಮ್ಗೆ ಈ ಧ್ಯಾನ ಯಾವ ರೀತಿ ಮಾಡ್ಬೇಕು, ಏನು ಧ್ಯಾನ, ಲಿಂಗ ಪೂಜೆ ಮಾಡ್ತಿದ್ವು ಅಷ್ಟೇ ಹೊರ್ತು ಧ್ಯಾನದ ಬಗ್ಗೆ ನಮಗೆ ಗೊತ್ತಿಲ್ಲ. ಆವಾಗ ಯೂಟ್ಯೂಬ್ ನಲ್ಲಿ ಸುಬ್ರಹ್ಮಣ್ಯ ಸರ್ ಅಂತ ಹೇಳ್ಬಿಟ್ಟಿದ್ದೇನೆ. ಅವರು ಯೂಟ್ಯೂಬ್ ಅಲ್ಲಿ ಧ್ಯಾನದ ಮಾರ್ಗದರ್ಶನ ಧ್ಯಾನ ಅವರು ಹೇಳ್ತಾ ಇದ್ದಾರೆ ಮೇಡಮ್. ಆದ್ರಿಂದ ನೋಡ್ಕೊಂಡು ನಾವು ಅದೇ ವಿಧಾನದಲ್ಲಿ ನಾವೆಲ್ಲ ಧ್ಯಾನ ಮಾಡ್ತಾ ಇದ್ವಿ ಮೇಡಮ್. ಆಮೇಲೆ PMC ಕನ್ನಡ ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಬರೋ ವಿಡಿಯೋಗಳೆಲ್ಲ ನೋಡ್ಕೊಂಡು ನಾವು ಧ್ಯಾನ ಮಾಡ್ತಿದ್ವು. ಆದ್ರೆ ಧ್ಯಾನದ ಬಗ್ಗೆ ಅರಿವಿಲ್ಲ ಮೇಡಮ್ ನಮಗೆ. ಆಮೇಲೆ ಹಾಗೆ ನೋಡ್ತಾ ಇರ್ಬೇಕಾದ್ರೆ ನಮಗೆ ಒಂದು ಸಂಬಳ ನಾವು
ಆ, ಆ, ಇದು ಬೆಂಗಳೂರಿನ ನಾಗದೇವನಹಳ್ಳಿ ಅಂತ ಕೆಂಗೇರಿನಲ್ಲಿ ಒಂದ್ 5 ವರ್ಷ ನಾವು ಅಲ್ಲ ವಾಸ ಇದ್ವಿ ಮೇಡಮ್. ಆದ್ರೆ ಪಿರಮಿಡ್ ಅಕ್ಕಪಕ್ಕದಲ್ಲಿ ಇದಾವೆ, ಪಿರಮಿಡ್ ಅಂತ ನಮಗೆ ಗೊತ್ತಿಲ್ಲ, ಧ್ಯಾನ ಅಂತ ಏನೋ ನಮಗೆ ಗೊತ್ತಿಲ್ಲ. ಆವಾಗ ಒಂದು ಪಾಂಪ್ಲೆಟ್ ಸಿಕ್ತು. ಆ, ಈ ಪಿ- ಸಂಬಳ ಪಿರಮಿಡ್ ಅಂತ ಹೇಳಿ, ಲಾವಣ್ಯ ಮೇಡಮ್ ಅಂತ ಹೇಳಿ ಅವ್ರದ್ದು ಪಿರಮಿಡ್ ನಮಗೆ ಪಾಂಪ್ಲೆಟ್ ಸಿಕ್ತು ಮೇಡಮ್. ಆ ಪಾಂಪ್ಲೆಟ್ ಸಿಕ್ಕಿದಾಗ ನಾವು ನಮ್ಮ ರಿಲೇಷನ್ ಆ ಪಿರಮಿಡ್ ಪಕ್ಕನೇ ಮನೆ ಇತ್ತು. ಅವರು ಈ ರೀತಿಯಲ್ಲಿ ಇದು ಪಿರಮಿಡ್ ಇಲ್ಲಿ ಅಡ್ರೆಸ್ ಕೇಳಿದಾಗ ನಮ್ಮ ಮನೆ ಪಕ್ಕನೇ ಇದೆ, ಬನ್ನಿ ನೀವು ಧ್ಯಾನ ಮಾಡಿ ಅಂತ ಅವ್ರು ಹೇಳಿದ್ರು ಮೇಡಮ್. ಹಾಗಾಗಿ ನಾವು ಅಲ್ಲಿ ಧ್ಯಾನಕ್ಕೆ ಹೋದ್ ಮೇಡಮ್. ಧ್ಯಾನ ಅಂದ್ರೆ ಅದಕ್ಕೆ ಮೊದ್ಲೇ ನಾವು ಮನೆಯಲ್ಲಿ ಧ್ಯಾನ ಮಾಡ್ತಿದ್ವಿ. ಧ್ಯಾನ ಅಂದ್ರೆ ನಮಗೆ ಗೊತ್ತಿಲ್ಲ ಮೇಡಮ್, ಧ್ಯಾನ ಮಾಡ್ತಾ ಇದ್ವಿ. ಧ್ಯಾನ ಮಾಡ್ತಾ ಇದ್ವಿ. ನಮಗ್ ಧ್ಯಾನ ಬರ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಮಗನಿಗೆ ಬ್ಯಾಂಕ್ ಅಲ್ಲಿ ಸ್ಟ್ರೆಸ್ ಅಂತ ಹೇಳ್ತಾರೆ ಮೇಡಮ್. ಆ ಸ್ಟ್ರೆಸ್ಗೋಸ್ಕರ ನಾವು ಧ್ಯಾನಕ್ಕೆ ಬಂದಿದ್ದಿಲ್ಲ. ನಾವು ಅದ್ರ ಬಗ್ಗೆ ಗೊತ್ತೇ ಇರ್ತಿರ್ಲಿಲ್ಲ. ಅದ ನಿವಾರಣೆ ಮಾಡ್ಕೊಳಕ್ಕೋಸ್ಕರ ಈ ಧ್ಯಾನದಿಂದ ಉಪಯೋಗ ಆಗಿದೆ, ಉಪಯೋಗ ಇದೆ ಅನ್ನೋ ಉದ್ದೇಶದಿಂದ ನಾವು ಧ್ಯಾನಕ್ಕೆ ಬಂದ್ವಿ ಮೇಡಮ್. ಬಂದ್ವು. ಮತ್ತೆ ಅಲ್ಲಿ ನಾವು ಸಂಬಳ ಪಿರಮಿಡ್ಗೆ ಹೋಗಿ ನಾವು ಮೊದಲು ಲಾವಣ್ಯ ಮೇಡಮ್ ಅಂತ ಹೇಳಿ, ಮತ್ತೆ ಗೋವಿಂದ್ ಸರ್ ಅಂತ ಹೇಳಿ, ಮತ್ತೆ ಆ ಸಹಕಾರ ನಗರದ ಲಾವಣ್ಯ ಕಲಾವತಿ ಮೇಡಮ್ ಅಂತ ಹೇಳಿ ಶನಿವಾರ ಇತ್ತು, ಸತ್ಸಂಗ ಇತ್ತು ಮೇಡಮ್. ಆ ಸತ್ಸಂಗದಲ್ಲಿ ನಾವು ಭಾಗವಹಿಸಿದಾಗ ನಮ್ಗೆ ಧ್ಯಾನ ಮಾಡ್ತಾ ಇದ್ದೀವಿ, ಏನು ಎತ್ತ ನಮ್ಗೆ ಗೊತ್ತಿಲ್ಲ. ನಾವು ಚೇರ್ನಲ್ಲಿ ಕೂತಿದ್ವಿ ಮೇಡಮ್, ಈ ರೀತಿ ಕೂತಿದ್ರು ಮೇಲೆ ಹೋಗ್ತಾ ಇದ್ದೀವಿ, ಚೇರ್ ಜೊತೆ ಮೇಲೆ ಹೋಗ್ತಾ ಇದ್ದೀವಿ. ನಮ್ಗೆ ಏನು ಎತ್ತೋ ಒಂದು ಗೊತ್ತಿಲ್ಲ. ಧ್ಯಾನ ಆಗ್ತಾ ಇದೆ, 1 hour ಧ್ಯಾನ ಆಯ್ತು. ಧ್ಯಾನ ಆಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಮೇಲೆ ಹೋಗ್ತಾ ಇದ್ದವ್ರು ಕೆಳಗೆ ಬಂದು ಹಂಗೆ ಚೇರ್ ಸಮಸ್ಯೆ ಕೂತ್ಕೊಂಡ ಆಯ್ತು ಮೇಡಮ್. ಆವಾಗ ನಮ್ಮ ಅನುಭವ ಏನಾಯ್ತು ಅನುಭವ ಅಂತ ಲಾವಣ್ಯ ಮೇಡಮ್ ಕೇಳಿದ್ರು. ಕೇಳಿದಾಗ ಈ ರೀತಿ ಆಯ್ತು ಮೇಡಮ್ ಅಂತ ಹೇಳೋತ್ತಿಗೆ, ನೀವು ಹಾಸ್ಟೆಲ್ ಟ್ರಾವೆಲ್ ಹೋಗಿದ್ದೀರಾ ನೀವು, ತುಂಬಾ ಗ್ರೇಟ್ ಸರ್ ನೀವು ಅಂತ ಹೇಳಿ ನಮಗೆ ತುಂಬಾ ಇದು ಮಾಡಿದ್ರು ಮೇಡಮ್. ಅಲ್ಲಿಂದ ನಾವು ಧ್ಯಾನನ ಕಂಟಿನ್ಯೂ ಮಾಡಿದ್ವು. ಅಂದ್ರೆ ಇದಕ್ ಮೊದ್ಲೇ ನಾನು ಧ್ಯಾನಕ್ಕೆ ಬಂದಿರ್ಲಿಲ್ಲ ಮೇಡಮ್. ನಮ್ಮ ಮನೆಯವರು ಒಂದ 6 ತಿಂಗಳ ಮುಂಚೆನೆ ಅವರು ಧ್ಯಾನ ಮಾಡ್ತಿದ್ರು. ನನ್ನ ಧ್ಯಾನ ಮಾಡು ಅಂತ ಒತ್ತಾಯ ಮಾಡ್ತಿದ್ರು, ಆದ್ರೆ ನಾನು ಧ್ಯಾನ ಮಾಡ್ತಿರ್ಲಿಲ್ಲ. ಧ್ಯಾನದ ಬಗ್ಗೆ ನನಗೆ ಏನೋ ಕೇರ್ಲೆಸ್, ಏನಪ್ಪಾ ಇದು ಸುಮ್ನೆ ಕಣ್ಮುಚ್ಚು ಕೂತ್ಕೊಂತಾರೆ, ಇದರಿಂದ ಏನ್ ಲಾಭ ಇದೆ, ಯಾಕೆ ಕೂತ್ಕೋಬೇಕು ಅನ್ಕೊಂಡು ಸುಮ್ನೆ ಇವರು ಬೈತಾರೆ ಅನ್ನೋ ಉದ್ದೇಶಕ್ಕಾಗಿ ದೇವ್ರ ಮನೆಗೆ ಹೋಗಿ ಕೂತ್ಕೊಬಿಡೋದು ಮೇಡಮ್. ಆ ಕೂತ್ಕೊಂಡು ಇದ್ದಾಗ್ಲೇನೆ ನನಗೆ ಒಂಥರ ಮೈಯೆಲ್ಲ ಅಗರ ಆಗೋದು, ನಾನಲ್ಲ ಶೂನ್ಯ, ಆ ರೀತಿಯಾಗಿ ನನಗೆ ಧ್ಯಾನ ಮಾಡೋದಕ್ಕೆ ತುಂಬಾ ಇದು ಬಂತು ಮೇಡಮ್. ಆ ಧ್ಯಾನದ ಬಗ್ಗೆ ಅರಿವು ಬಂತು. ಮತ್ತೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಪತ್ರಿ ಸಾರು ಯಾರು ಅಂತ ನನ್ಗೆ ಗೊತ್ತಿಲ್ಲ ಮೇಡಮ್. ಆ ಫೋಟೋ ಕೂಡ ನಾನು ನೋಡಿಲ್ಲ. ಆದ್ರೆ ಅವರು ನಾ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಧ್ಯಾನ ಸ್ಥಿತಿನಲ್ಲಿ ಇದ್ದೀನಿ, ನಿದ್ರಾ ಸ್ಥಿತಿನಲ್ಲಿ ಇಲ್ಲ. ಒಂದು ಕಲ್ ಬಂಡೆ ಮೇಲೆ ಬಿಳಿ ವಸ್ತ್ರ ತೊಟ್ಕೊಂಡು ಕುಳಲ್ ನುಡಿಸ್ತಾ ಇದ್ದಾರೆ. ನಾನು ಮುಂದೆ ಕೂತಿದ್ದೀನಿ, ಅವರು ನನ್ನ ಮುಂದೆ ಕೂತ್ಕೊಂಡು ಬಂಡೆ ಮೇಲೆ ಕೂತ್ಕೊಂಡು ಕೊಳಲು ನುಡಿಸ್ತಾ ಇದ್ದಾರೆ. ಅಲ್ಲಿಂದ ಈಚೆಗೆ ನನಗೆ ಧ್ಯಾನ ಜಾಗೃತಿ ಆಯ್ತು ಮೇಡಮ್. ಧ್ಯಾನ ಮಾಡಕ್ಕೆ ನಾನು ಶುರು ಮಾಡಿದೆ. ಮತ್ತೆ ನಮ್ಮ ಮಗನ ಸ್ಟ್ರೆಸ್ನು ಕಮ್ಮಿ ಆಯ್ತು. ಮತ್ತೆ ಇನ್ನೊಂದು ಮುಖ್ಯ ಉದ್ದೇಶ ಅಂದ್ರೆ, ನಮ್ಮ ಮನೆಯಲ್ಲಿ ಎಲ್ಲ ಒಂಥರ ಆರೋಗ್ಯ ಸರಿ ಇಲ್ಲ ಮೇಡಮ್. ಒಂಥರ ಎಲ್ಲ ಆರೋಗ್ಯದಲ್ಲಿ ಏರುಪೇರು, ಒಂಥರ ಶೀತ, ಅದು ಇದು ಆ ರೀತಿ ಎಲ್ಲ ಆಗ್ತಿತ್ತು. ಧ್ಯಾನ ಮಾಡ್ತಾ ಮೇಡಮ್, ಧ್ಯಾನ ಮಾಡ್ತಾ ಇದ್ವು. ಮನೆಯವರೆಲ್ಲ ಧ್ಯಾನ ಮಾಡಕ್ ಶುರು ಮಾಡೋದು. ಆಮೇಲೆ ಪ್ರಪ್ರಥಮ ಬಾರಿಗೆ ನಮ್ಮ ನಾಗದೇವನಹಳ್ಳಿನಲ್ಲಿ ಒಂದು ವೆಜಿಟೇರಿಯನ್ ರ್ಯಾಲಿ ಮಾಡಿದ್ರು ಮೇಡಮ್. ಆ ರ್ಯಾಲಿನಲ್ಲಿ ರ್ಯಾಲಿನಲ್ಲಿ ನಾನು ಭಾಗವಹಿಸ್ಬೇಕಾದ್ರೆ ಒಂಥರ ನನಗೆ ಏನಪ್ಪಾ ಇದು, ಏನೋ ಹಿಡ್ಕೊಂಡು ಹೋಗ್ಬೇಕು, ಜನ ಎಲ್ಲ ನೋಡ್ತಾರೆ, ಕೂಗ್ತಾರಲ್ಲ, ಇದೇನಪ್ಪ ಇದೇನು ರ್ಯಾಲಿ ಅಂತಾರೆ, ಏನು ಧ್ಯಾನ ಅಂತಾರೆ, ಇದೇನೋ ನನಗೊಂದು ಅರ್ಥ ಇಲ್ಲ ಮೇಡಮ್. ಆ ಅರ್ಥ ಇಲ್ಲ. ರ್ಯಾಲಿ ಎಲ್ಲ ಮುಗೀತು. ಆಮೇಲೆ ಅಲ್ಲಿ ಅನ್ನಪೂರ್ಣೇಶ್ವರಿ ಛತ್ರ ಅಂತ ಇದೆ ಮೇಡಮ್ ನಾಗದೇವನಹಳ್ಳಿನಲ್ಲಿ. ಅಲ್ಲಿ ಎಲ್ಲ ಸಭೆ ಸೇರೋದ್ರಲ್ಲಿ ಅಲ್ಲಿ ನಮ್ಮ ಪ್ರೇಮ್ನಾಥ್ ಸಾರು, ಮತ್ತೆ ಬಳ್ಳಾರಿಯಿಂದ ಅಂಪಣ್ಣ ಸಾರು, ಅಭಿನವ್ ಗುರುಜಿ, ಇವರ ಸ್ಪೀಚ್ ಕೇಳಿ ನಾವು ತುಂಬಾ ಇದಾಗ್ಬಿಟ್ಬಿಡ್ ಮೇಡಮ್.
ಧ್ಯಾನ ಅಂದ್ರೆ ಎಷ್ಟು ಅದ್ಭುತವಿದೆಯಾ, ಇದು ಮಾಡ್ಲೇಬೇಕು ನಾವು ಅಂತ ಹೇಳಿ ನಾವು ಧ್ಯಾನ ಮಾಡಕ್ಕೆ ಶುರು ಮಾಡಿದ್ವು. ಮತ್ತೆ ಧ್ಯಾನ ಪ್ರಚಾರ ಮಾಡಕ್ಕೂ ಅಲ್ಲಿಂದ ಶುರು ಮಾಡೋದು ಮೇಡಮ್. ಒಂದಲ್ಲ ಎರಡಲ್ಲ, ನಾಗದೇವನಹಳ್ಳಿ ಆಯ್ತು, ಮತ್ತೆ ಪ್ರಕಾಶ್ ಬಾಬು ಸರ್ ಅಂತ ಅಂದ್ಬಿಟ್ಟು ವಿಶ್ವ ಚೈತನ್ಯ ಕ್ವಾಂಟಮ್ ಯಲಹಂಕ ಅವರ ಇದರಲ್ಲಿ ಆ ಟೀಮು ಈ ಟೀಮು ಅಂತ ಎಲ್ಲ ಪ್ರತಿ ಒಂದು ಇದರನ್ನಲ್ಲೂ ಭಾಗವಹಿಸ್ತಾ ಇದ್ವು. ಮತ್ತೆ ನಮ್ಮ ಆರೋಗ್ಯದಲ್ಲೂ ಸುಧಾರಣೆ ಆಯ್ತು, ನಮ್ಮ ಮಗನ ಇದನ್ನು ಸುಧಾರಣೆ ಆಯ್ತು. ಮತ್ತೆ ಇನ್ನೊಂದು ಮಿರಾಕಲ್ ಮೇಡಮ್, ನಮಗೆ ಎಲ್ಲ ಧ್ಯಾನದಲ್ಲೇ ಆಗತ್ತೆ ಅಂತ ನಮಗೆ ಏನು ಗೊತ್ತಿಲ್ಲ ಮೇಡಮ್. ನಾವು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮಗಳಿಗೆ ಮದುವೆ ಮಾಡ್ಬೇಕಲ್ಲಪ್ಪ, ಹುಡುಗ ಎಂತವನ್ ಸಿಕ್ಕೇನೋ ಏನೋ ನಮ್ಗೆ ಸುಮ್ನೆ ಯೋಚನೆ ಇತ್ತು ಮೇಡಮ್ ಒಳಗೆ. ಆದ್ರೆ ನಾವೇನು ಅದು ಇದು ಏನೋ ನಾವು ಇದು ಮಾಡ್ತಾ ಇರ್ಲಿಲ್ಲ. ಆಮೇಲೆ ಮೇಡಮ್ ಹಾಗೆ ನೋಡ್ತಾ ಯೂಟ್ಯೂಬ್ ನೋಡ್ತಾ ಇರ್ಬೇಕಾದ್ರೆ ನಮಗೆ ನಮ್ಮ ಶಾಂತಲೆ ಮೇಡಮ್, ಜೇವ ಮೆಡಿಟೇಷನ್ ಶಾಂತಲೆ ಮೇಡಮ್ ಅವ್ರದ ಸಂಕಲ್ಪ ವಿಡಿಯೋ ನಮಗೆ ಸಿಕ್ತು ಮೇಡಮ್. ಸಿಕ್ಕದ್ದೇ ನಮ್ಮ ಅದೃಷ್ಟನೇ ನಮಗೆ ಚೇಂಜ್ ಆಯ್ತು ಅಂತ ನಾವು ಹೇಳ್ಬೇಕು ಮೇಡಮ್. ಆ ವಿಡಿಯೋ ಇಂದ ಅವ್ರ ಹೇಳ್ಕೊಟ್ಟಂಗೆ ನಾವು 1 hour ಸಂಕಲ್ಪ ಧ್ಯಾನ ನಿರಂತರವಾಗಿ 41 ದಿನ ಮಾಡಿ ಅಂತ ಹೇಳಿದ್ರು ಮೇಡಮ್. 41 ದಿನ ನಾವು ಕಂಟಿನ್ಯೂ ಮಾಡ್ಕೊ ಬತ್ತಿದ್ದಾಗ್ಲೇನೆ ನಮ್ಮ ಆರೋಗ್ಯ ಎಲ್ಲ ಬದಲಾವಣೆ ಆಗೋಯ್ತು. ಮತ್ತೆ ನಮಗೆ ಧ್ಯಾನದಲ್ಲೇನೆ ಪತ್ರಿ ಸಾರು PMC ಚಾನಲ್ ಅಲ್ಲಿ ಮನೋಜ್ ಕುಮಾರ್ ಅಂತ ವರ್ಕ್ ಮಾಡ್ತಿದ್ರು ಮೇಡಮ್. ಇದಾಗಿ ವಿಡಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅವರು ಯಾರು ಅಂತ ನಮ್ಗೇನ್ ಪರಿಚಯನ ಗೊತ್ತಿಲ್ಲ ಮೇಡಮ್, ಯಾರೋ ಏನೋ ಅಂತ ಗೊತ್ತಿಲ್ಲ. ಹಾಗೆ ರ್ಯಾಲಿನಲ್ಲಿ ಭಾಗವಹಿಸ್ತಾ ಇದ್ವು, ಒಬ್ಬೊಬ್ರು ನೋಡಿ ಸ್ಮೈಲ್ ಕೊಡ್ತಾ ಇದ್ವು. ಹಾಗಾಗಿ ಪರಿಚಯ ಆದ್ವು. ಪರಿಚಯ ಆಗಿ 40 ದಿನ ಕಳಿಯೋದ್ರೊಳಗೇನೆ ನಾನು ಧ್ಯಾನ ಮಾಡ್ತಾ ಇದ್ದೇನೆ ಮೇಡಮ್. ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದಾರೆ. ಅವರು ನನ್ನ ಪಕ್ಕ ಬಂದು ಧ್ಯಾನಕ್ಕೆ ಕೂತ್ಕೊಂಡ್ರು. ಮತ್ತೆ ಪತ್ರಿ ಸಾರು ಈ ಮನೋಜ್ ಕುಮಾರ್ನ ಕೈ ಹಿಡ್ಕೊಂಡು ಬಂದು ನಂಗೆ ಬಲ್ಗೈಗೆ ಕೊಟ್ಟು ಕೈ ಕೊಟ್ಟು ಎಲ್ಲ ಧ್ಯಾನ ಕೂತ್ಕೊಂಡ್ ಮೇಡಮ್. ಅಷ್ಟೇ ಗೊತ್ತಾಯ್ತು ಮೇಡಮ್. ಅದಾದ 15-20 ದಿನ ಇರ್ಬೋದು, ನಮ್ಮ ಮಗಳಿಗೆ ಆ ಮನೋಜ್ ಕುಮಾರ್ನೇನೆ ಅಳಿಯ ಧ್ಯಾನದಿಂದ ನಮಗೆ ಅಳಿಯ ಸಿಕ್ತ ಮೇಡಮ್. ಅದೊಂದು ಮಿರಾಕಲ್ ಆಯ್ತು ಮೇಡಮ್. ಅದೊಂದು ಮಿರಾಕಲ್ ಒಂದು. ಮತ್ತೆ ಇನ್ನು ಒಂದು ವಿಚಾರ ಮಾಡಿ, ಇತ್ತೀಚೆಗೆ ನಮ್ಮ ಮಗನಿಗೂ ನಾವು ಹುಡುಗಿನ ಹುಡುಕ್ತಾ ಇದ್ವು ಮೇಡಮ್. ನಮ್ಮ ಮಗನ್ಗೆ ಹುಡುಕ್ತಾ ಇರ್ಬೇಕಾದ್ರೆ ನೀ ಯಾಕಪ್ಪ ಹುಡ್ಕಕ್ ಹೋಗ್ತೀಯ, ಸುಮ್ನೆ ಸಿಗ್ದಡ ಬಿಡು. ಧ್ಯಾನದಲ್ಲೇನೆ ನಮ್ಮ ಮನೆಯವ್ರಿಗೆ ಧ್ಯಾನದಲ್ಲೇ ಬಂತು ಮೇಡಮ್, ಈ ರೀತಿ ಇಂತ ಹುಡುಗಿ ಇಲ್ಲೇ ಸಿಗ್ತಾಳೆ, ನೀವ್ ಯಾಕೆ ಹುಡ್ಕಕ್ ಹೋಗ್ತೀರಾ, ನೀವು ಧ್ಯಾನ ಮಾಡಿ ನಿಮ್ಗೆ ನಿಮ್ಮ ಅನ್ಸದ್ದು ನಿಮ್ಗೆ ಸಿಗುತ್ತೆ ಅಂತ ಹೇಳ್ದಂಗೆ ನಾವು ಧ್ಯಾನ ಮಾಡ್ತಾ ಇದ್ವು. ಆ ಧ್ಯಾನ ಮಾಡ್ತಿದ್ದಾಗೆ ನಮಗೆ ನೋಡಿದ್ದು ಒಂದೇ ಒಂದು ಹುಡುಗಿ ನೋಡಿದ್ದು ಮೇಡಮ್. ನಾವು ಮೆಡಿಟೇಷನ್ ಒಂದೇ ಒಂದು ಹುಡುಗಿ ಸಿಕ್ಕಿದ್ದು ನಮಗೆ. ಒಂದ್ಸರಿ ನೋಡ್ಕ ಬಂದು 7-8 ತಿಂಗಳು ನಾವು ನೋಡಕ್ಕೆ ಹೋಗ್ಲಿಲ್ಲ. ಹುಡುಗಿ ನೋಡಕ್ ಹೋದೆ, ಅವ್ರ ತಂದೆ ಹತ್ರ ಹೋದೆ. ಏನ್ ಸರ್ ಋಣ ಬಂದ ಇದ್ರೆ ಆಗ್ಲಿ ಸರ್ ಅಂತಂದ್ರು. ಅದೇ ಅವ್ರಿಗೆ ಹೇಳ್ದೆ, ಆಗ್ಲೇ ಸರ್ ಅಲ್ಲ, ನೀವು ಮೆಡಿಟೇಷನ್ ಮಾಡ್ಬೇಕು ಸರ್. ನೀವು ಮೆಡಿಟೇಷನ್ ಮಾಡಿ ನಿಮಗೆ ಅಳಿಯ ಸಿಗ್ತಾನೆ, ನಮಗೆ ಮಗಳು ಸಿಗ್ತಾಳೆ, ನೀವು ಮೆಡಿಟೇಷನ್ ಮಾಡ್ಬೇಕು ಅಂತ ಹೇಳ್ದೆ. ಮೆಡಿಟೇಷನ್ ಮಾಡ್ತಿದ್ದಾಗ್ಲೇನೆ ಅವರಲ್ಲೂ ತುಂಬಾ ಎಲ್ಲ ಬದಲಾವಣೆ ಆಯ್ತು. ಮತ್ತೆ ಅದೇ ಹುಡುಗಿನೇ ನಮಗೆ ನಮ್ಮ ಮಗನಿಗೆ ಧ್ಯಾನದಿಂದನೇ ಸಿಕ್ಕಿ, ಮತ್ತೆ ಧ್ಯಾನ ವಿವಾಹ ಮಾಡ್ಬೇಕು ಅಂದ್ಕೊಂಡು ಎಲ್ಲ ಒಪ್ಪಿಗೆ ತಗೊಂಡು ಟಿ ನರಸೀಪುರದಲ್ಲಿ ಧ್ಯಾನ ವಿವಾಹ ಮಾಡಕ್ಕೆ ನಾವು ಸಂಕಲ್ಪ ಮಾಡ್ಕೊಂಡು ಆ ಹುಡುಗಿ ಮಗಂದು ನಾವೆಲ್ಲ ಇದು ಮಾಡೋದು ಮೇಡಮ್. ಆದ್ರೆ ಈ ಯಾವ ರೀತಿ ಮಾಡಪ್ಪ ಈ ಜನಗಳು, ಈ ಕಡೆ ಧ್ಯಾನ ಪ್ರಚಾರನೂ ಇಲ್ಲ, ಏನು ಇಲ್ಲ. ಈ ಜನಗಳ ಹತ್ರ ನಾವು ಯಾವ ರೀತಿ ನಾವು ಧ್ಯಾನ ಧ್ಯಾನ ವಿವಾಹ ಮಾಡಿಸೋದು, ಇದು ಹೊಸದು, ಗೊತ್ತೇ ಇಲ್ಲ ಜನಗಳಿಗೆ, ಗೊತ್ತೇ ಇಲ್ಲ ಈ ಧ್ಯಾನದ ವಿವಾಹ ಅಂತ ನಮ್ಮ ಈ ಸೈಡ್ ಗೊತ್ತೇ ಇಲ್ಲ. ಹಾಗಾಗಿ ಅದೇನ್ ಮಿರಾಕಲ್ ಏನೋ ಗೊತ್ತಿಲ್ಲ ಮೇಡಮ್. ರಾಮನಗರದ ಚಾಮುಂಡೇಶ್ವರಿ ಪಿರಮಿಡ್ನ ಕೃಷ್ಣಪ್ಪ ಸರ್ ಬಂದ್ರು, ಬಳ್ಳಾರಿ ಹಂಪಣ್ಣ ಸರ್ ಬಂದ್ರು, ಮತ್ತೆ ಮೈಸೂರಿಂದ ನಮ್ಮ ಅವರು ಚನ್ನಬಸಪ್ಪ ಸಾರು, ಅನಿತಾ ಮೇಡಮು, ಮತ್ತೆ ವಿಸ್ಮಯ, ಇವರೆಲ್ಲ ಬಂದು ಅದ್ದೂರಿ ನಮಗೆ ಧ್ಯಾನ ವಿವಾಹ ಮಾಡ್ಕೊಳಕ್ಕೆ ನಮಗೆ
ತುಂಬಾ ಸಪೋರ್ಟ್ ಕೊಟ್ಟು ಮೇಡಮ್ ಇದೊಂದೇ ಬೇಡ ಧ್ಯಾನದಿಂದ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಇದೆಲ್ಲ ಕಾರಣ ಮೇಡಮ್. ಮುಖ್ಯವಾಗಿ ಮೇಡಮ್ ಇಲ್ಲಿಂದ ಯಲಹಂಕದಿಂದ ಕಲಾವತಿ ಮೇಡಮ್ ಅಂತ ಪ್ರಕಾಶ್ ಬಾಬು, ಕಲಾವತಿ ಮೇಡಮು, ಮತ್ತೆ ವಿನೂತಾ ಮೇಡಮು, ಇಷ್ಟು ಜನ ಬಂದು ನಮಗೆ ಸುಮಾರು ಒಂದು 40 ಪಿರಮಿಡ್ ಮಾಸ್ಟರ್ಗಳು ಬಂದು ನಮಗೆ ಮದುವೆ ಮಾಡಕ್ಕೆ ತುಂಬಾ ಸಹಕಾರ ಕೊಟ್ಟರು ಮೇಡಮ್. ಇದು ಒಂದು ಅವ್ರ ಹಿಂದೆ ನಮಗ ಪತ್ರಿ ಸಾರೇ ನಿಂತಂಗ ಆಯ್ತು ಮೇಡಮ್ ನಮಗೆ. ಅಷ್ಟೆಲ್ಲ ಅನುಕೂಲ ಆಯ್ತು ಇದರಿಂದ. ಹಲೋ, ಅದ್ಭುತ ಅದ್ಭುತ ಕೇಳಿಸ್ತಾ ಇದೆ, ಹೇಳಿ ಸರ್. ಓಕೆ ಮೇಡಮ್. ಇಷ್ಟೆಲ್ಲ ಅದ್ಭುತ ಈ ಧ್ಯಾನದಿಂದನೇ ಇದೆ ಮೇಡಮ್. ಅದರಿಂದ ಈ ಧ್ಯಾನ ಬಿಟ್ಟು ಬೇರೆ ಏನೂ ಇಲ್ಲ ಮೇಡಮ್. ಈ ಧ್ಯಾನನೇ ಮುಖ್ಯ. ಧ್ಯಾನ ಮಾಡ್ಬೇಕು. ಧ್ಯಾನ ಪ್ರಚಾರ, ಸಜ್ಜನ ಸಾಂಗತ್ಯ ಇವೆಲ್ಲ ಮಾಡ್ಬೇಕ ಮೇಡಮ್. ಇದರಿಂದ ತುಂಬಾ ಅನುಕೂಲ ಇದೆ, ತುಂಬಾ ಆರೋಗ್ಯ ಇದೆ. ನೋಡಿ ಮೇಡಮ್, ನಾನು ತುಂಬಾ ಸಂಕೋಚ ಸ್ವಭಾವ ಮೇಡಮ್ ನಮ್ದು. ಒಂದ್ 2 ಜನ ಎದುರಿಗಿದ್ರೆ ಅವ್ರ ಹತ್ರ ನಾನು ನಿಂತ್ಕೊಳಕ್ಕೆ ಕೂತ್ಕೊಳಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಹೋದ್ರೆ ಜಮೀನ್ಗೆ ಹೋಗೋದು, ಇದ್ರೆ ಮನೆಗೆ ಬರೋದು, ಆ ರೀತಿ ಇದ್ದವನು. ಇವಾಗ ನನಗೆ 1000 ಜನ ಪಿರಮಿಡ್ ಮಾಸ್ಟರ್ಗಳು ನನ್ನ ಜೊತೆ ಇದ್ದಾರೆ ಮೇಡಮ್. ಈ ಎಲ್ಲ ಸ್ನೇಹಿತರಂತೆ ಅಷ್ಟೊಂದು ಸಂತೋಷವಾಗಿರ್ತಿದ್ದೀವಿ. ಈ ಸಂತೋಷಕ್ಕೆ ಕಾರಣ ಇದೇ ಕಾರಣ ಮೇಡಮ್. ಈ ಮಗಳ ಮದುವೆನು ಧ್ಯಾನದಿಂದಲೇ ಮಾಡಿದ್ವು ಮೇಡಮ್. ಮಗಳ ಮದುವೆನು ನೋಡಿ, ನಮ್ಮ ಇವರು ಪ್ರೇಮ್ನಾಥ್ ಸಾರು ಮತ್ತೆ ನಮ್ಮ ಪತ್ರಿ ಸಾರು ಯಾವ ರೀತಿ ತಮ್ಮ ಮಕ್ಕಳ ಮದುವೆನ ಮಾಡಿದ್ರು, ಆ ರೀತಿ ನಮ್ಮ ಮಗಳ ಮದುವೆನ ಧ್ಯಾನದಿಂದನೇ. ಈಗ ಅವ್ರ ಫ್ಯಾಮಿಲಿ, ನಮ್ಮ ಮನೋಜ್ ಕುಮಾರ್ ಫ್ಯಾಮಿಲಿ ಮತ್ತೆ ನಮ್ಮ ಫ್ಯಾಮಿಲಿ ಬರೀ ಒಂದು 15 ಜನ ಧ್ಯಾನ ಮಾಡಿ, ಒಂದು ಫಾಲ್ಸ್ ಇದೆ ಮೇಡಮ್ ಇಲ್ಲಿ, TK ಫಾಲ್ಸ್ ಅಂತ ಕಗ್ಲಿಕ್ಪುರ ಹತ್ರ, ಅಲ್ಲಿ ಧ್ಯಾನ ವಿವಾಹ ಮಾಡಿದ್ವು ಮೇಡಮ್. ಸಿಂಪಲ್ ಆಗಿ ಮಾಡಿದ್ವು. ಆ ರೀತಿ ಈ ರೀತಿ ನಮ್ಮ ರೀತಿ ಇದು ಒಂಥರ ಮಾದರಿ ಆಗ್ಬೇಕು ಮೇಡಮ್. ಎಲ್ಲಾರುನು ಸುಮ್ನೆ ಅದ್ದೂರಿ ಮಾಡಿ ಖರ್ಚು ಮಾಡಿ ವ್ಯಯ ಮಾಡೋದ್ಕಿಂತ ಈ ಧ್ಯಾನದ ಮದುವೆಗೆ ಒತ್ತು ಕೊಡ್ಬೇಕು ಮೇಡಮ್. ಧ್ಯಾನ ಪ್ರಚಾರ ಆಗ್ಬೇಕು. ಮತ್ತೆ ನಮ್ಮ ಈ ಕಡೆ ಏನೋ ಈ ಬೆಂಗಳೂರಿಂದ ಆಚೆಗೆ ಧ್ಯಾನ ಪ್ರಚಾರದಲ್ಲಿ ಇದರ ಮೇಲೆ ಪರಿಚಯ ಇದೆ. ಆದ್ರೂ ನಮ್ಮ ಕಡೆ ಈ ನರಸೀಪುರ ಇರ್ಬೋದು, ಚಾಮರಾಜನಗರ, ಮರಳ್ಳಿ, ಯಳಂದೂರು, ಮತ್ತೆ ಕೊಳ್ಳೇಗಾಲ, ಇಲ್ಲೆಲ್ಲ ಧ್ಯಾನ ಪ್ರಚಾರಕ್ಕೆ ಒತ್ತು ಕೊಡ್ಬೇಕು ಮೇಡಮ್. ಮೇಡಮ್, ಈಗ ಇನ್ನೊಂದು ಮುಖ್ಯ ಕಾರಣ ಮೇಡಮ್, ಈಗ ಈ ಮದುವೆಗೆ ಕಾರಣ ಏನ್ ಮೇಡಮ್ ಅಂದ್ರೆ, ನಮ್ಗೆ ಪತ್ರಿ ಸಾರು ನಮ್ಗೆ ಈ ನಮ್ಮ ಮಿಸಸ್ ಧ್ಯಾನದಲ್ಲಿ ಬಂದು, ಈ ಬನ್ನೂರ್ನಲ್ಲಿ ನೀವು ಧ್ಯಾನ ಪ್ರಚಾರ ಮಾಡ್ಬೇಕು, ಇದರಿಂದ ನಮಗೆ ಒಳ್ಳೇದಿದೆ ಅಂತ ಪತ್ರಿ ಸಾರ್ ಹೇಳಿದ್ರು ಮೇಡಮ್. ಹಾಗಾಗಿ ನಾವು ಒಂದು 4 ವಾರ ಬನ್ನೂರ್ನಲ್ಲಿ ಮನೆಗೆ ಧ್ಯಾನ ಪ್ರಚಾರ ಮಾಡಿ, ಆ 4 ವಾರ ಕಳೆದಿಲ್ಲ ಮೇಡಮ್. ಕಳೆದೆ ಇದ್ದಾಗ್ಲೇನೆ ನಮಗೆ ನೋಡಿ ಮದುವೆ ಫಿಕ್ಸ್ ಆಯ್ತು. ಒಂದು 15 ದಿನದಲ್ಲೇ ಮದುವೆ ಆಗಿ ಮುಗ್ದೋಯ್ತು ಮೇಡಮ್. ಈ ಧ್ಯಾನದಿಂದ ಭಾರಿ ಅದ್ಭುತವಾದ ಒಂದ ಅವಕಾಶಗಳಿವೆ. ಈ ಧ್ಯಾನನ ಎಲ್ಲಾರು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಂತೀನಿ ಮೇಡಮ್. ಮೇಡಮ್ ಮುಗಿಸ ಮೇಡಮ್, ಹೇಳಿ ಇನ್ನೇ ಹೇಳಿ. ಎಷ್ಟೊಂದು ಅಲ್ವಾ ಪತ್ರಿಜಿ ಅವರು ನಿಮ್ಮಿಂದ, ಬಸವಣ್ಣ ಅವರಿದ್ದಾರೆ ಮೇಡಮ್. ಪತ್ರಿಜಿ ಅವರು ಇನ್ನೂ ಒಂದು ಮೇಡಮ್, ಇವಾಗ ನಾನು ಎಲ್ಲಿ ಹೋಗ್ಬೇಕು ಅಂದ್ರೆ ಅದನ್ನ ಪತ್ರಿ ಸಾರೇ ನಿರ್ಧಾರ ಮಾಡ್ತಾರೆ ಮೇಡಮ್. ಇವಾಗ ನನಗೆ ಎಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ. ಈಗ ಆ ಜಾಗನೇ ನನ್ಗೆ ಗೊತ್ತಿರೋದಿಲ್ಲ. ನಾನು ಹೋಗ್ಬೇಕಾದ ಒಂದು 2-3 ದಿನದಲ್ಲೇ ನಾ ಧ್ಯಾನ ಮಾಡ್ತಿರ್ಬೇಕಾದ್ರೆ, ಈಗ ನೋಡಿ ಗೂಗಲ್ ನಲ್ಲಿ ಲೊಕೇಶನ್ ನೋಡ್ತಾರೆ ಮೇಡಮ್. ಆದ್ರೆ ನನ್ನಲ್ಲಿ ಆ ರೀತಿ ಇಲ್ಲ, ಲೊಕೇಶನ್ ನೋಡಂಗಿಲ್ಲ. ಪತ್ರಿ ಸಾರ್ಗೆ ನನಗೆ ಲೊಕೇಶನ್ ಕಳಿಸ್ತಾರೆ. ಆ ಜಾಗ ನೀ ಎಲ್ಲಿ ಭಾಗವಹಿಸ್ಬೇಕು. ನಾನು ಆ ಸ್ಥಳ ಹೋದಾಗ ನಾನು ಯಾವ ರೀತಿ ನಾನು ಧ್ಯಾನದಲ್ಲಿ ನೋಡಿದ್ದೆ, ಆ ಸ್ಥಳ ಅದೇ ರೀತಿ ನನಗೆ ಸಿಗುತ್ತೆ. ಈ ರೀತಿ ಅನುಭವ ಸುಮಾರು 8-10 ಬಾರಿ ಈ ರೀತಿ ಅನುಭವ ನನಗೆ ಆಗಿದೆ ಮೇಡಮ್. ಇದರಿಂದ ತುಂಬಾ ಪತ್ರಿ ಸಾರ್ ಅಂತೂ ನಮ್ಮ ಜೊತೆನಲ್ಲೇ ಇದ್ದಾರೆ ಮೇಡಮ್. ಇವಾಗ ನಾವು ಧ್ಯಾನಕ್ಕೆ ಹೋದ್ರೆ ಇವಾಗ ಬಸ್ ರಶ್ ಇರ್ತತೆ ಅಂತ ಇಟ್ಕೊಳ್ಳಿ, ಆ ರಶ್ ಇದ್ರೂ ಕೂಡ ನಮ್ಗೆ ಸುರಕ್ಷಿತವಾಗಿ ಹೋಗ್ತೀವಿ, ಸುರಕ್ಷಿತವಾಗಿ ನಾವು ಬರ್ತೀವಿ. ಅಷ್ಟೆಲ್ಲ ತುಂಬಾ ಅನುಕೂಲ ಮಾಡ್ಕೊಡ್ತಾ ಇದಾರೆ ಮೇಡಮ್ ಪತ್ರಿ ಸಾರು. ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸ್ಬೇಕು ಅಂತ ನಮಗೆ ಹೇಳಕ್ ಬರಲ್ಲ.
ಅಂದ್ರೆ ಮತ್ತೆ ಇವಾಗ ಒಂದು ಭಾಗವಹಿಸ್ತೆ ಮೇಡಮ್. ಈಗ ರೀಸೆಂಟ್ ಅನುಭವ ಮೇಡಮ್. ನನಗೆ ಸುಮಾರು ಒಂದು 3 ತಿಂಗಳಿಂದ ಈ ಫೈಲ್ಸ್ದು ಪ್ರಾಬ್ಲಮ್ ಇತ್ತು ಮೇಡಮ್ ನನಗೆ. 3 ತಿಂಗಳಿಂದ ಆದ್ರೂ ಹೋಗ್ತಾ ಇದ್ದೆ, ಕಷ್ಟಪಟ್ಟ ಹೋಗ್ತಾ ಇದ್ದೆ. ಜ್ಯೋತಿ ಮೇಡಮ್ ಅಂತ ಅಂದ್ಬಿಟ್ಟು ಹೆಸರುಘಟ್ಟದವರು, ಅವರು 108 ರ್ಯಾಲಿ ಮಾಡ್ತಾ ಇದ್ರು ಮೇಡಮ್. ಅವರು ಅದೇ ಮೇಘ ರ್ಯಾಲಿ ಅನ್ಬಿಟ್ಟು 11 ರ್ಯಾಲಿಗಳು ಮಾಡ್ತಾ ಇದ್ರು. ಕೊನೆ 5 ರ್ಯಾಲಿನಲ್ಲಿ ಮೊದಲನೇ ರ್ಯಾಲಿಗೆ ನಾನು ಹೋಗ್ಬೇಕಾದ್ರೆ ನಾನು ಬಸ್ಸಲ್ಲಿ ಕೂರಕ್ಕೂ ಆಗ್ತಾ ಇಲ್ಲ ಮೇಡಮ್, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಕೂರಕ್ಕೂ ಆಗ್ತಾ ಇಲ್ಲ. ಭಾರಿ ನೋವಿದೆ. ಅಂಥದ್ರಲ್ಲಿ ಹೋದಿ ನೋಡೇ ಬಿಡವ, ಏನಾಗತ್ತೆ ನೋಡೇ ಬಿಡವ ಅಂತ ಹೋದ್ರೆ ಅಲ್ಲಿ ಆ ರ್ಯಾಲಿಗೆ ಹೋದ್ರೆ ಆ ನೋವೇ ಇಲ್ಲ ಮೇಡಮ್. ಆ ರೀತಿ ಆಯ್ತು. ಒಂದು 2 ರ್ಯಾಲಿ ಭಾಗವಹಿಸ್ತೆ, ಹಾಗೆ ನೋವು ಕಮ್ಮಿ ಆಯ್ತು. ಆಮೇಲೆ ಕೊನೆಯಲ್ಲಿ ಮೂಡಲ್ಪಾಳ್ಯ ರ್ಯಾಲಿ ಅಂತ ಅಂದ್ಬಿಟ್ಟು ಆ ರ್ಯಾಲಿನಲ್ಲಿ ಭಾಗವಹಿಸಿದಾಗ ಕಂಪ್ಲೀಟ್ ಆ ನೋವು ಅದು ಎಲ್ಲ ಇದ್ದಿದ್ದು ಎಲ್ಲ ಅಲ್ಲೇ ಮಾಯ ಆಗೋಯ್ತು ಮೇಡಮ್. ಆ ಮೂಡಲ್ಪಾಳ್ಯ ರ್ಯಾಲಿನಲ್ಲಿ ಈ ರ್ಯಾಲಿ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು, ಯಾವ ರೋಗನೂ ವಾಸ ಆಗತ್ತೆ ಅನ್ನೋದಕ್ಕೆ ನಾನೇ ಸ್ವತಃ ಕಾರಣ ಮೇಡಮ್. ಆದ್ರೂ ಬರ್ತವೆ ಸಮಸ್ಯೆ. ಈಗ ಆಹಾರದ ಇದರಲ್ಲಿ ಸಮಸ್ಯೆ ಬರ್ತವೆ. ಆದ್ರೆ ಈ ಅಸಹಜವಾದ ಈ ನೋವಿತ್ತು ನೋಡಿ, ಆ ನೋವು ಆ ಕ್ಷಣದಲ್ಲಿ ಕಮ್ಮಿ ಆಯ್ತು ಅಂತಂದ್ರೆ ಅದಕ್ಕೆ ಧ್ಯಾನನೇ ಕಾರಣ ಅಂತ ನಾನು ಹೇಳ್ತೀನಿ ಮೇಡಮ್. ಮತ್ತೆ ಇನ್ನೊಂದು ಮೇಡಮ್, ನಾನು ಊರಲ್ಲಿ ಇರ್ಬೇಕಾದ್ರೆ ಸುಮಾರು 1-1.5 ತಿಂಗಳು ಮೇಡಮ್ ನಾವು ಊರಲ್ಲೇ ಇದ್ದೆ. ಅವಾಗ ಬೆಂಗಳೂರು ಬಂದಿರ್ಲಿಲ್ಲ. ಈ ಬಗ್ಗದ್ರೆ ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ಆ ರೀತಿ ಇತ್ತು ಮೇಡಮ್. ಆ ರೀತಿ ಇದ್ದಾಗ ಅವತ್ತಲ್ಲಿ ಧ್ಯಾನ ಮಾಡ್ತಾ ಇದ್ದೆ, ಧ್ಯಾನ ಮಾಡ್ತಾ ಇದ್ದೆ, ಆದ್ರೂ ಕಮ್ಮಿ ಆಗಿರ್ಲಿಲ್ಲ. ಇಲ್ಲಿ ಓಂಕಾರೇಶ್ವರ ಪಿರಮಿಡ್ ಅಂತ ಅಂದ್ಬಿಟ್ಟು ಇಲ್ಲಿ ಬೆಂಗಳೂರಿನಲ್ಲಿ ಇದೆ ಮೇಡಮ್, ಮಾರ್ಪಿ ನಗರದಲ್ಲಿ. ಅಲ್ಲಿ ಪ್ರೇಮ್ನಾಥ್ ಸರ್ ಮತ್ತೆ ಪರಿಣಿತಾ ಮೇಡಮು ಎಲ್ಲ ಬಂದಿದ್ರು, ಬಸವರಾಜ್ ಸರ್ ಅಂತ ಎಲ್ಲ ಕ್ಲಾಸ್ ತಕೊಂಡಿದ್ರು. ಆ ಕ್ಲಾಸ್ ತಕೊಂಡಿರ್ಬೇಕಾದ್ರೆ ನಾನು ಧ್ಯಾನ ಕುಂತಿದ್ದೀನಿ, ಕುಂತ್ಕೊಳಕ್ ಆಗ್ತಾ ಇಲ್ಲ. ಕುಂತ್ಕೊಳಕ್ ಭಯಂಕರ ನೋವು ಬರ್ತಾ ಇದೆ. ಮೊದಲು ಇದ್ದ ನೋವಿಗಿಂತ ಭಯಂಕರ ನೋವು. ಆ ಧ್ಯಾನ ಮಾಡ್ತಾ ಇದ್ದೀನಿ, ನೋವು ಹೆಚ್ಚೆಚ್ಚು ನೋವು ಬರ್ತಾ ಇದೆ. ಕೂತ್ಕೊಳ್ಳಕ್ಕೂ ಆಗ್ತಾ ಇಲ್ಲ, ಎಲ್ಲ ಕೂತಿದ್ದಾರೆ, ಎದ್ದು ನಿಂತ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿ ಮೇಡಮ್. ಆ ರೀತಿ ಲಾಸ್ಟ್ ಅಲ್ಲಿ ಅವರು ಧ್ಯಾನದಲ್ಲಿ ಕೌಂಟ್ ಡೌನ್ ಮಾಡ್ತಾ ಬಂದಾಗ ರಿಲ್ಯಾಕ್ಸ್ ಅಂತ ಹೇಳಿದ್ರಲ್ಲ, ರಿಲ್ಯಾಕ್ಸ್ ಅಂತ ಹೇಳಿದ ತಕ್ಷಣ ಆ ನೋವು ಅದು ಎಷ್ಟು ನೋವಿತ್ತು ಆ ಕ್ಷಣದಲ್ಲಿ ನೋವು ಮಾಯ ಆಗೋಯ್ತು ಮೇಡಮ್. ಅದೊಂದು ಮಿರಾಕಲ್. ಧ್ಯಾನದಲ್ಲಿ ಗುಣ ಎಲ್ಲ ಗುಣವಾಗ್ತವೆ ಅನ್ನೋದಕ್ಕೆ ಇದು ಒಂದು ಕಾರಣ ಅಂತ ನನ್ನ ಅನಿಸಿಕೆ ಮೇಡಮ್. ಮತ್ತೆ ಮೇಡಮ್ ಮಾತಾಡಿ ಬರುತ್ತೆ ಮೇಡಮ್, ಹೇಳಿ. ನಾನೇನ್ ಹೇಳ್ತೀನಿ ನನಗೆ ಗೊತ್ತೇ ಇಲ್ಲ ಮೇಡಮ್. ಮಾತಾಡ್ತಾ ಇದ್ದೆ. ಪ್ರತಿಯೊಬ್ರು ಅನುಭವ ಹಂಚ್ಕೋಬೇಕಾದ್ರೆ ಪತ್ರಿಜಿಯವರು ಇರ್ತಾರೆ. ಹೌದೌದು. ಅದೇ ಮೇಡಮ್, ಇವತ್ತು ನನಗೆ ಅವತ್ತು ಹೇಳಿದ್ರಿ, ಆವತ್ತೊಂಥರ ಹೆಂಗಪ್ಪ ಭಾಗವಹಿಸೋದು ಅನ್ನಿಸ್ಬಿಡ್ತು ನನಗೆ. ಅವತ್ತು ಕೇಳಿದಾಗ ಇವತ್ತು ನಿಮ್ಮ ಜೊತೆ ಪತ್ರಿ ಸರ್ ನಿಂತ್ಕೊಂಡು ಈ ರೀತಿ ಕೂರ್ಸಿರೋದು ನನ್ನನ್ನ ಇಲ್ಲಿ. ನಾನೇನ್ ಮಾತಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಇರುತ್ತೆ ಸರ್. ಎಲ್ಲ ಕಡೆ ಭಾಗವಹಿಸ್ತಿದ್ದಾರೆ, ನರಸೀಪುರಗೂ ಕೂಡ ಬಂದಿದ್ದೀರಾ ನೀವು. ಹೌದು ಮೇಡಮ್. ಈಗ ಮೇಡಮ್ ನಾವು ಒಂದ್ ಕಡೆ ಅಲ್ಲ ಮೇಡಮ್, ಒಂದು ಟೀಪು ಒಂದು ಗ್ರೂಪ್ ಅಂತ ಇಲ್ಲ ಮೇಡಮ್. ಈಗ ಇದು ಪಿರಮಿಡ್ ಸ್ಪಿರಿಚುವಲ್ ಗ್ರೂಪ್ ಅಂತ ಮಾಡ್ಕೊಂಡು ಸಂಬಳ ಪಿರಮಿಡ್ ಅಂದ್ಬಿಟ್ಟು ಲಾವಣ್ಯ ಮೇಡಮು ಮತ್ತೆ ವಿನುತಾ ಮೇಡಮು ಅಂತ ಪದ್ಮಾಪಾಜಿ ಮೇಡಮು ಪ್ರೇಮ ಮೇಡಮು ಅಂತ ಅಂದ್ಬಿಟ್ಟು ಸವಿತಾ ಮೇಡಮು 10-15 ಜನ ಗ್ರೂಪ್ ಮಾಡ್ಕೊಂಡು ನಮಗ ಇವಾಗ ಏನೋ ಕೆಲಸ ಇಲ್ಲದೆ ಇದ್ರೆ ಇದೆ ಮೇಡಮ್. ಆಗ ಮನೆಗೆ ಹೋಗಿ ಕರಪತ್ರ ಹಂಚೋದು, ಧ್ಯಾನ ಮಾಡಿಸೋದು, ಅದು ಮತ್ತೆ ಅಲ್ಲಿದ್ದಾಗ ಅದ್ ಮಾಡೋದು. ಮತ್ತೆ ಜ್ಯೋತಿ ಮೇಡಮ್ ಅವ್ರ ಹತ್ರ ಸುಮಾರು 10-11 ರ್ಯಾಲಿನಲ್ಲಿ ಭಾಗವಹಿಸ್ತೇವೆ ಮೇಡಮ್. ಮತ್ತೆ ಈಗ ಬಳ್ಳಾರಿಗೂ ಹೋಗಿದ್ದೀವಿ,
ಅದೋನಿಗೂ ಹೋಗಿದ್ದೀವಿ, ಶಿವಮೊಗ್ಗಕ್ಕೂ ಹೋಗಿದ್ದೀವಿ. ಎಲ್ಲಿ ದೂರ ಆದ್ರೂನು ನಾವು ಹೋಗ್ತೇವೆ ಮೇಡಮ್, ಭಾಗವಹಿಸ್ತೀವಿ. ಈ ಇದ್ರಲ್ಲಿ ಸಜ್ಜನ ಸಂಗತಿ ಇರ್ಬೋದು, ರ್ಯಾಲಿ ಇರ್ಬೋದು, ಪಿರಮಿಡ್ ಓಪನ್ ಇರ್ಬೋದು. ಎಲ್ಲಿ ಅಂದ್ರೆ ನಾವು ಒಬ್ಬನೇ ಅಲ್ಲ ಮೇಡಮ್, ಇಡೀ ಫ್ಯಾಮಿಲಿ ನಾವು ಭಾಗವಹಿಸ್ತೀವಿ ಮೇಡಮ್. ಈಗ ಬನ್ನೂರಲ್ಲಿ ಧ್ಯಾನ ಪ್ರಚಾರ ಮಾಡುವ ನಮ್ಮ ಮನೆಯವರೆಲ್ಲ, ನಮ್ಮ ಮಗ, ಅಳಿಯ, ನಮ್ಮ ಹೆಣ್ಮಕ್ಳು, ನಮ್ಮ ಮಿಸಸ್, ನಮ್ಮ ಅತ್ತಿಗೆ ಎಲ್ಲ ಕೊಡಿ. ಅದು ವಾಟ್ಸಪ್ ಅಲ್ಲಿ ಫೋಟೋ ಹಾಕಿದೆ ಮೇಡಮ್. ನಮ್ಮ ಶಾಂತಲಾ ಮೇಡಮ್ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಕೊಂಡು ನಮಗೆ ಮೆಸೇಜ್ ಕಳಿಸಿದ್ರು ಮೇಡಮ್, ಶಾಂತಲಾ ಮೇಡಮ್. ನಾವು ಇಷ್ಟೇ ಎಲ್ಲ ನಾವು ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಈ ಧ್ಯಾನನೇ ಅಂದ್ರೆ ಮುಖ್ಯವಾಗಿ ನಮ್ಮ ಶಾಂತಲಾ ಮೇಡಮ್ ಅವರ ಸಂಕಲ್ಪ ಧ್ಯಾನನೇ ನಮಗೆ ಇಷ್ಟು ನಾವು ನಾವೇನ ಮುಂದೆ ಬಂದಿದ್ದೀವಿ ಅಂತಲ್ಲ ಮೇಡಮ್, ಇನ್ನ ನಾವು ಸಣ್ಣವ್ರೇನೆ. ಏನೋ ತಿಳಿದದ್ದು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಮೇಡಮ್, ಅಷ್ಟೇನೆ. ಇದೇ ರೀತಿ ಮೇಡಮ್ ಅದ್ಭುತವಾಗಿ ನೀವು ಎಲ್ಲಾ ಕಾರ್ಯಗಳಲ್ಲೂ ಭಾಗವಹಿಸ್ತಾ ಇದ್ದೀರಲ್ಲ, ಅದು ಗ್ರೇಟ್ ಮಾಸ್ಟರ್ ನೀವು. ಓಕೆ ಸರ್. ಎಲ್ಲ ಕಡೆ ಭಾಗವಹಿಸ್ತಾ ಇದ್ದೇವೆ ಮೇಡಮ್. ಮೈಸೂರನಾಗೆಲ್ಲ ಈಗ ಮೈಸೂರಿನಲ್ಲಿ ರ್ಯಾಲಿ ಆಯ್ತು, ಮತ್ತೆ ನಮ್ಮ ಕಾವೇರಿ ಪಿರಮಿಡ್ ಇರ್ಬೋದು. ನಾನು 2023 ಬುದ್ಧ ಪೂರ್ಣಿಮೆನಲ್ಲಿ ಚನ್ನಬಸವ ಸಾರು ಪಿರಮಿಡ್ ವ್ಯಾಲಿ ಬಂದಿದ್ರು ಮೇಡಮ್. ಪಿರಮಿಡ್ ವ್ಯಾಲಿಗೆ ಬಂದಿದ್ದಾಗ ಆವಾಗ ನಿಮ್ಮ ಅನಿಸಿಕೆ ಏನೇನ್ ಮಾಡ್ಬೇಕು ಏನು ಅಂತ ಚನ್ನಬಸವ ಸಾರ್ ಕೇಳಿದಾಗ ನಾನು ಹೇಳದ್ದು ಇಷ್ಟೇ ಮೇಡಮ್, ನೋಡಿ ಸರ್, ಈ ಕಡೆ ಎಲ್ಲ ಧ್ಯಾನ ಪ್ರಚಾರ ಇದೆ, ಪಿರಮಿಡ್ ಅಂತ ಗೊತ್ತು, ಧ್ಯಾನ ಎಲ್ಲ ಗೊತ್ತು. ನಮಗೆ ನಮ್ಮ ಈ ಕಡೆ ಈ ರಾಮನಗರದಿಂದ ಆಚೆಗೆ ಚಾಮರಾಜನಗರದವರೆಗೂ ಪ್ರಚಾರ ಇಲ್ಲ. ಅಲ್ಲಿ ಪ್ರಚಾರ ಆಗ್ಬೇಕು ಸರ್, ಪಿರಮಿಡ್ ಆಗ್ಬೇಕು ಸರ್ ಅಂತ ಅವ್ರನ್ನ ಕೇಳ್ಕೊಂಡೆ ಮೇಡಮ್. ಕೇಳ್ಕಂತ 1 ವಾರ ಆಗಿಲ್ಲ ಮೇಡಮ್, ಅಷ್ಟರಲ್ಲೇನೆ ಇದು ತಲಕಾಡ್ ಹತ್ರ ಮುಡುಕ್ತೆರೆ ಅಂತ ಇದೆ, ವೆಂಕಟೇಶ್ ಮಾಸ್ಟರ್ ಅಂತ ಹೇಳಿ ಅವ್ರಿಗೊಂದು ಪಿರಮಿಡ್ ಆಗಿದೆ ಮೇಡಮ್ ಅಲ್ಲಿ, ಮುಡುಕ್ತೆರೆ ಎಂಬಾಗ. ಆಮೇಲೆ ಅದಾದ್ಮೇಲೆ ಕಾವೇರಿ ಪಿರಮಿಡ್ ಆಯ್ತು, ಅದು ತುಂಬಾ ಸಂತೋಷ. ಮತ್ತೆ ಇದು ಸಾಯಿಧಾಮ ಪಿರಮಿಡ್ ಶ್ರೀರಂಗಪಟ್ಟಣ ಅದು ಹತ್ರ ಆಯ್ತು. ಈ ರೀತಿ ಎಲ್ಲ ಪಿರಮಿಡ್ ಹತ್ತಿರ. ಮತ್ತೆ ನಮ್ಮ ಇದು ಪಿರಮಿಡ್ ಇದೆ ಅಂತಾನೆ ನಮ್ಗೆ ಗೊತ್ತಿಲ್ಲ ಮೇಡಮ್, ನಮ್ಮ ಈ ಸೋಸ್ಲೆ ಮಠದ್ದು ಈ ವಿವೇಕಾನಂದ ಪಿರಮಿಡ್. ಇಷ್ಟೆಲ್ಲ ಪಿರಮಿಡ್ ನಮ್ಮ ಹತ್ತಿರದಲ್ಲಿ ಇದೆ. ಈ ಪಿರಮಿಡ್ ನ ನಮ್ಮ ಹತ್ತಿರದ ಜನಗಳು ಉಪಯೋಗಿಸ್ಕೋಬೇಕು. ನಮ್ಮಾಗೇನೆ ಅವರು ಧ್ಯಾನ ಪ್ರಚಾರದಲ್ಲಿ ಭಾಗವಹಿಸ್ಬೇಕು. ಎಲ್ಲ ನಮ್ಮ ಈ ಕಡೆ ನಮ್ಮ ದಕ್ಷಿಣ ಭಾಗದಲ್ಲಿ ಎಲ್ಲ ಧ್ಯಾನಿಗಳಾಗಬೇಕು ಅನ್ನೋದೇ ನಮ್ಮ ಇದು ಮೇಡಮ್. ನಮ್ಮ ಕುಟುಂಬ, ನಮ್ದು ಧ್ಯಾನ ಕುಟುಂಬ. ನಮ್ಮ ಸಂಕಲ್ಪ ಏನು ಮೇಡಮ್ ಅಂದ್ರೆ, ನಮ್ಮ ಬಿಡುವು ಇದ್ದಾಗ್ಲಿಲ್ಲ ಈ ಚಾಮರಾಜನಗರ ಇರ್ಲಿ, ಕೊಳ್ಳೇಗಾಲ, ಮರಳ್ಳಿ, ಯಳಂದೂರು, ಇಲ್ಲೆಲ್ಲ ನಾವು ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ಕೊಂಡು ನಾವು ಸಂಕಲ್ಪ ಇಟ್ಕೊಂಡಿದ್ದೇವೆ ಮೇಡಮ್. ನಾವು ಕೂಡ ನಮಗೆ ಇದಕ್ಕೆ ಭಾಗಿಯಾಗಿ ಸಹಕರಿಸ್ಬೇಕು. ನೀವು ಎಲ್ಲಿ ಮಾಡಿದ್ರು ನಾವು ಬರ್ತೀವಿ, ನಿಮಗೂ ಸಹಕಾರ ಕೊಡ್ತೀವಿ. ಈ ಧ್ಯಾನ ಪ್ರಚಾರ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಮೇಡಮ್. ಓಕೆ ಸರ್, ಸೂಪರ್ ಸರ್, ಸೂಪರ್ ಸೂಪರ್. ತುಂಬಾ ಚೆನ್ನಾಗಿ ಹೆಂಗ ಅದ್ಭುತವಾಗಿ ನಿಮ್ಮ ಅನುಭವಗಳನ್ನ ಯಾವ ರೀತಿ ಹಂಚ್ಕೊಂಡ್ರಿ, ಹೆಂಗ್ ಬರುತ್ತೋ ನೋಡಿದ್ರ ನಿಮ್ಮಲ್ಲಿ. ಫಸ್ಟ್ ಕರ್ದೆ ನಾನು ಒಂದ್ಸರಿ ಮೇಡಮ್ ಹಂಚಿಕೆಗಳು ಹಂಚಕ್ ಆಗಲ್ಲ ಅಂತಂದ್ರಿ. ಇವತ್ತು ಮತ್ತೆ ಸಿಕ್ತು. ಪತ್ರಿಜಿ ಸರ್ ನಿಮ್ಮನ್ ಬಿಡ್ಲಿಲ್ಲ, ಈ ವೇದಿಕೆ ನಿಮ್ಗೆ ಬೇಕು. ಹೌದು ಮೇಡಮ್, ಹೌದು ಮೇಡಮ್. ಅದೇ PMC ಚಾನಲ್ 3 ಬಾರಿ ಶೇರ್ ಮಾಡಿದ್ದೆ ಮೇಡಮ್ ನಾನು. ಆದ್ರೂ ಈ ಜೂಮ್ ಅಲ್ಲಿ ನಾನು ಭಾಗವಹಿಸಕ್ಕೆ ನಾನು ಹಿಂದೇಟ್ ಹೊಡಿತಾ ಇದ್ದೆ. ಅದನ್ನ ಬಡ್ದು ಕೂರಿಸ್ತವ್ರು ನೀವು ಮೇಡಮ್. ಹಿಂಗೆ ಮುಗಿತಿರ್ಬೇಕಾದ್ರೆ ಇಲ್ಲ ಸರ್ಗೆ ಮತ್ತೊಮ್ಮೆ ಮಾಡೋಣ. ಇಲ್ಲ ಮೊದ್ಲ ಕರ್ದೆ ನಾನು ಒಂದ್ಸರಿ ಇದ್ ಮಾಡಿದಾರೆ. ಹೌದು ಮೇಡಮ್. ಪತ್ರಿಜಿ ಅವ್ರ ಫೋಟೋ ಹಾಕೊಂಡಿದ್ದಾರೆ ಸರ್, ತುಂಬಾ ಚೆನ್ನಾಗಿದೆ ಇದೆ ಅಂತ. ಅರುಣ್ ಕುಮಾರ್ ಅದು ಲಿಂಕು, ಅದೇ ಮೊದ್ಲಾಗಿ ನಾವು ಅರುಣ್ ಕುಮಾರ್ ಸಾರ್ಗೆ ನಾವು ಧನ್ಯವಾದ ತಿಳಿಸ್ಬೇಕು ಮೇಡಮ್. ಮತ್ತೆ ನಮ್ಮ
PHSM ಮೈಸೂರ್ಗೆ, ಚನ್ನಬಸಪ್ಪ ಸರ್ಗೆ, ಅನಿತಾ ಮೇಡಮ್ಗೆ, ತಮಗೆ ಎಲ್ಲಾರ್ಗು ನಾನು ಉತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಕೂಡ ಮೇಡಮ್ ನಿಮ್ ಫ್ಯಾಮಿಲಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀವಿ. ಧನ್ಯವಾದ ಮೇಡಮ್, ಮೇಡಮ್. ಇಷ್ಟಕ್ಕೆಲ್ಲ ಅವಕಾಶ ಮಾಡಿಕೊಟ್ಟ ನಮ್ಮ PHSM ಮತ್ತೆ PMC ಮೈಸೂರು, PMC ಬೆಂಗಳೂರು ಎಲ್ಲಾ ಚಾನೆಲ್ಗೂ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಮೇಡಮ್. ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್. ಧನ್ಯವಾದಗಳು. ಈಗ ಹೇಳಿದ್ರಿ ನೀವು, ನಾವು ಬಸವ ಟಿವಿ ನೋಡ್ತಾ ಇದ್ರಿ ಅವಾಗ ಫಸ್ಟ್ ಗೆ. ಹೌದು ಮೇಡಮ್, ಹೌದು ಮೇಡಮ್, ಹೌದು ಮೇಡಮ್, ಹೌದು ಕೂಡ ಮೇಡಮ್. ಅದನ್ನ ಬಸವ ಟಿವಿನ ನಾವು ಕೂಡ ಮಾಡ್ತಾ ಇದ್ವಿ, ಕೂಡ ಮತ್ತೆ ಬರ್ತಾ ಇದೆ ಅದು ಮಾಡ್ತಾ ಇದಾರೆ ಅವ್ರು. ಸರಿ 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 ಮೇಡಮ್, ಸರಿ ಮೇಡಮ್. ಇವ್ರು ಇದಾರಲ್ಲ ಮನೋರಮಾ ಮೇಡಮ್, ಅವ್ರು ಕೂಡ ಮೇಡಮ್ ಅದು ಅವ್ರು ಕೂಡ ಬರ್ತಾ ಇದಾರೆ. ಅವ್ರ ಸ್ಪೀಚ್ ಕೇಳ್ತಾ ಇರ್ತೀವಿ ಮೇಡಮ್, ಮನೋರಮಾ ಮೇಡಮ್ ಅವ್ರ ಸ್ಪೀಚ್ ಕೇಳ್ತಾ ಇರ್ತೀವಿ ಮೇಡಮ್. ಹಾಗೆ ನೋಡ್ತಿರ್ಬೇಕಾದ್ರೆ ಹಾಗೆ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಸಿಕ್ಕಿದ್ದು ಜೈವ PMC ಕನ್ನಡ ಅಂತ ಚಾನೆಲ್ ಸಿಕ್ಕಿತ್ತು ಸರ್ ನಿಮ್ಗೆ. ಆ ಒಂದು ಅಳವಡಿಸ್ಕೊಂಡು ಮಗನ ಒಂದು ಟ್ರಸ್ಟ್ ನಿಂದ ಕೂಡ ಇದನ್ನ ನೀವು ಅಳವಡಿಸ್ಕೊಂಡಿದ್ದೀರಾ. ಲಾವಣ್ಯ ಮೇಡಮ್ ಇರ್ಬೋದು, ಹಾಸ್ಟೆಲ್ ಟ್ರಾವೆಲ್ ಕೂಡ ಹೇಳಿದ್ರಿ ನೀವು. ನಿಮ್ಮ ಒಂದು ಅದನ್ನ ನಿಮ್ ಎಲ್ಲಿಗೆ ಬಂದು ಅಲ್ಲಿ ಕೂತ್ಕೊಂಡಿರ್ತೆ, ನೀವು ಚೇರ್ ಮೇಲೆ ಕೂತ್ಕೊಂಡೆ ಧ್ಯಾನ. ನಿಮ್ ಮನೆಯವ್ರು ಕೂಡ ಧ್ಯಾನ ಇದ್ರು, ಧ್ಯಾನ ಹೇಳ್ಕೊಟ್ಟಿದ್ದಾರೆ, ದೇವ್ರ ಮನೇಲಿ ಕೂತ್ಕ ಧ್ಯಾನ ಮಾಡ್ತಾ ಇದ್ರಿ. ಆ ಧ್ಯಾನ ಅಳವಡಿಸ್ಕೊಂಡು ಇನ್ನೂ ಒಂಥರ ಸರಾಗ ಆಗ್ತು ಮೈಗೆ ಅಂತ ಹೇಳಿದ್ರ. ಅದ್ರ ಬಗ್ಗೆ ಮದ್ವೆ ಕೂಡ ನೀವು ಹೀಗೆ ಆಗ್ಬೇಕು ಅಂತ ನೀವು ಧ್ಯಾನ ಮಾಡಿದೀರಾ. ಆ ಧ್ಯಾನದಂತ ಆ ನರಸೀಪುರದಲ್ಲಿ ಕೂಡ ನೀವು ಬಂದು ನೀವು ಮದ್ವೆ ಮಾಡಿದ್ರಿ. ಓಕೆ, ಅದ್ರಲ್ಲಿ ಭಾಗವಹಿಸಿದ್ರು, ನಾನ್ ಕೂಡ ಇದ್ದೆ. ನಮ್ ಕಡೆ ಒಂದು ನಾವು ಕೂಡ ನಿಮ್ಮನ್ ಕೂಡ ನೋಡಿದ್ವಿ, ಮಗನ ಜೊತೆ ಮಾತಾಡಿದ್ವಿ. ತುಂಬಾ ಚೆನ್ನಾಗಿ ಅದ್ಭುತ ಅದೊಂದ್ ಮದ್ವೆ ಪ್ರತಿಯೊಬ್ರು ಅಳವಡಿಸ್ಕೋಬೇಕು ಅಂತ ಅನ್ನೋದಕ್ಕೆ ಆ ಒಂದ್ ನನಗೆ ಗೊತ್ತಾ ಮಿರಾಕಲ್ ಇತ್ತು ಸರ್. ಅದು ನನ್ಗೆ ಅನ್ನಿಸ್ತಾ ಇತ್ತು ನರಸೀಪುರದಲ್ಲಿ ಬರ್ಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೇನೆ ನಾನ್ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪಾಂಪ್ಲೆಟ್ ತಕೊಂಡೋಗಿ ಎಲ್ಲಾರ್ಗು ಕೊಟ್ಟಿದ್ದೆ ನಾನು. ಆ ಒಂದ್ ಸಂಕಲ್ಪ, ಇಲ್ಲಿ ಪ್ರತಿಯೊಬ್ರುನು ಧ್ಯಾನಿಗಳು ಬರ್ಬೇಕು, ನರಸೀಪುರದಲ್ಲಿ ಒಂದ್ ಪಿರಮಿಡ್ ಕೂಡ ಸಿಗ್ಬೇಕು, ಧ್ಯಾನಿಗಳು ಜಾಸ್ತಿ ಅನ್ನಿಸ್ತಾ ಇತ್ತು. ಅದೇ ದಿವಸ ನೋಡಿ ನೀವು ಅದೆಷ್ಟು ಮಿರಾಕಲ್, ಅದೆಷ್ಟು ಪವಾಡ ಅಂತ ಗೊತ್ತಿಲ್ಲ. ಆ ಪತ್ರಿಜಿ ಸರ್ ಮಗನ ಮದ್ವೆ ನೀವು ಅಲ್ಲಿಗೆ ಬಂದ್ರಿ, ತುಂಬಾ ಖುಷಿ ಆಯ್ತು. ತುಂಬಾ ಹಂಚ್ಕೊಂಡೆ ನಾನು ಅನ್ಕೊಂಡಂಗೆ ನಾವೇನ್ ಅನ್ಕೋತೀವಿ, ಆ ಪತ್ರಿಜಿ ಸರ್ ನಮ್ ಜೊತೆಲಿ ಇರ್ತಾರೆ ಅಂತ ಅನ್ನೋದಕ್ಕೆ ಇದೊಂದು ಖಂಡಿತ ಮೇಡಮ್, ಖಂಡಿತ ಮೇಡಮ್. ಮಗಳ ಮದ್ವೆನೂ ಕೂಡ ಆಯ್ತು, ಹಾಗೇನೆ ನಿಮ್ಮ ಮಗನ ಮದ್ವೆ ಕೂಡ ಆಯ್ತು. ಅದ್ದೂರಿಯಾಗಿ ನಡೀತು. ಅವತ್ತು ದಿನ ನಾವ್ ನೋಡಿದ್ವಿ, ಅಲ್ಲಿ ತುಂಬಾ ಚೆನ್ನಾಗ್ ಬಂತು ಆ ಮದ್ವೆ ಅಂತ ಎಲ್ಲ. ನೀವು ಕೂಡ ಮಾಡ್ಬೋದಲ್ಲ, ಒಂದ್ ಪೈಸಾ ಖರ್ಚಿಲ್ಲ, ಹೊರಗಡೆ ಏನು ಮಾಡಕ್ಕಾಗಲ್ಲ. ಮದ್ವೆನ ಜ್ಞಾನದಿಂದ ಅಲ್ಲಿ ಸರ್ ನನ್ಗೆ ತುಂಬಾ ಒಂದು ವೈಬ್ರೇಷನ್ ಇತ್ತು. ಆ ಒಂದು ಸ್ಟೇಜ್ ಏನಿದೆ ಅಲ್ಲಿ ನನ್ನ ಧ್ಯಾನ ಕೂರ್ಸಿದ್ರಲ್ಲ ನೀವು ಅಲ್ಲಿ ಕಟ್ಟಕ್ಕೂ ಮುಂಚೆ ಧ್ಯಾನದಲ್ಲಿ ಬಂತು ಅಂತಂದ್ರೆ ಎರಡು ಬಂದಿತ್ತು, ಎರಡು ಪತ್ರಿಕೆ ಎರಡು ಬಂತು. ಏನಾಗಿತ್ತು, ಥ್ರೆಡ್ ಮಾಡ್ಕೊ ಬಂದ ಪ್ರತಿಯೊಬ್ಬ ಧ್ಯಾನ ಎಲ್ಲಾರ ಜೊತೆ ಬಂದಿ ಮತ್ತೆ ಸ್ಟೇಜ್ ಮೇಲೆ ಹೋದಾಗಾಯ್ತು. ಆ ಹೋದಾಗ ಅಲ್ಲಿ ಪ್ರತ್ಯೇಕವಾಗಿ ಒಂದು ಬೆಳಕ್ ಬಂತು ಸರ್, ಟಾರ್ಚು. ನನ್ಗೆ ಅನುಭವ ತುಂಬಾ ಇಲ್ಲ ಮೇಡಮ್ ಜೊತೆಲಿ ಹಂಚ್ಕೊಂಡೆ ನಾನು. ಮೇಡಮ್ ಈ ರೀತಿ ಆಯ್ತು ಅಂತ. ಖಂಡಿತ ನನಗೂ ಕೂಡ ಅದೇ ಫೀಲ್ ಆಯ್ತು ಅಂತಂದ್ರು. ಆ ರೀತಿ ಅದ್ಭುತವಾದ ಒಂದು ಸ್ಟೇಜ್ ಇತ್ತು ಅಲ್ಲಿ ಆ ಮದ್ವೆಯಲ್ಲಿ. ಎಷ್ಟು ಚೆನ್ನಾಗಿ ಆ ರೀತಿ ಒಂದ್ ಮದ್ವೆಗಳ ಅನ್ನೋದಕ್ಕೆ ನಾನು ಕೂಡ ಹೇಳ್ದೆ ಎಲ್ಲಾರ್ಗುನು. ತುಂಬಾ ಅನ್ಕೊಂಡ್ವಿ, ತುಂಬಾ ಇಲ್ಲೂ ಕೂಡ. ಇನ್ನೊಂದು ಮೇಡಮ್, ಇವಾಗ ಇನ್ನೊಂದು ಮುಖ್ಯ ಇದು ಅಂತಂದ್ರೆ ಮೇಡಮ್, ಹಂಪಣ್ಣ ಸರ್ ಬಂದಿದ್ರು ಮೇಡಮ್ ಬಳ್ಳಾರಿಯಿಂದ. ಅವ್ರ ಮಗ ಹಂಪಣ್ಣ ಸರ್ ಬಂದಿದ್ರು, ಮದುವೆಗೆ ಭಾಗವಹಿಸಿದ್ರು ಮೇಡಮ್. ಅವರು ಅವ್ರನ್ನ ಗಾಡಿನಲ್ಲಿ ನಾನು ಅವ್ರನ್ನ ಡ್ರಾಪ್ ಮಾಡ್ಬೇಕಾಗಿತ್ತು ಬಸ್ ಸ್ಟಾಪ್ಗೆ ಮೇಡಮ್. ಕತ್ಲೆ ಇದೆ, ರೋಡ್ ಹಂಪ್ಸ್ ನಮಗ್ ಗೊತ್ತಿಲ್ಲ. ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದೀವಿ, ಫಾಸ್ಟ್ ಹೋಗ್ತಾ ಇಲ್ಲ ಮೇಡಮ್. ಇದಿದೆ, ಆ ಗಾಡಿ ಹಂಪು ಪಾಸ್ ಆಯ್ತು ಮೇಡಮ್. ಗಾಡಿ ಫುಲ್ ಮಗ ಟ್ರಿಬಲ್ ರೈಡಿಂಗ್ ನಾವು ಹೋಗ್ತಾ ಇರೋದು. ಆ ಹಂಪ್ಸ ನಮಗೆ ಟಚ್ ಆಗ್ಲೇ ಇಲ್ಲ. ನಾವು ಯಾವ ರೀತಿ ಈ ವಿಮಾನದಲ್ಲಿ ನಾವು ತೇಲ್ಕೊಂಡು ಹೋಗ್ತೀವಿ,
ಆ ರೀತಿ ಗಾಡಿ 3 ಜನ ಸಮೇತ ಗಾಡಿ ತೇಲ್ಕೊಂಡು ಹೋಗಿ ಹಂಗೆ ಕೆಳಕ್ ಬಿಟ್ಟಾಗಾಯ್ತು ಮೇಡಮ್. ನಂಗೆ ಆ ಕತ್ಲೆನಲ್ಲಿ ಆ ಹಂಪಸ್ನಲ್ಲಿ ಇದು ಅದೇ ಪತ್ರಿ ಸಾರ್ ನಮ್ಮ ಜೊತೆ ಇದಾರೆ ಅನ್ನೋದಕ್ಕೆ, ಮಾಸ್ಟರ್ ಜೊತೆ ಇದಾರೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಒಂದು ಕಾರಣ ಖಂಡಿತ ಮೇಡಮ್ ಇದು. ಖಂಡಿತ ಅದು ಎಲ್ಲೇ ಹೋದ್ರುನು ಅದು ನಮ್ಮ ಒಂದು ನಂಬಿಕೆ ಏನ್ ಹೇಳ್ತೀವಿ ಹೇಳಿ, ಅದೊಂದು ಶಕ್ತಿ. ಆ ಶಕ್ತಿ ಮುಖಾಂತರ ಹೌದು ನೀವು ಮದುವೆ ಇದ್ದೀರಾ. ಹೌದು ಹೌದು ಹಾಗೆ ಮೇಡಮ್, ಹೌದು ಮೇಡಮ್, ಹೌದು ಮೇಡಮ್. ಶಕ್ತಿನೇ ನಿಮ್ಮನ್ನ ಕಾಪಾಡಿದೆ ಸರ್. ಅವತ್ತು ಮಿರಾಕಲ್ ಅಲ್ವಾ ಸರ್? ಅದ್ಭುತ ಸರ್, ಅದ್ಭುತ. ಹೌದು ಮೇಡಮ್, ಹೌದು ಮೇಡಮ್. ಖಂಡಿತ ಅವತ್ತು ಕಥೆ ಕೂಡ ಇತ್ತು. ಕಮಲಾ ಮೇಡಮ್ ಕೂಡ ನಮ್ಮ ಮನೆಗ್ ಬರ್ತೀವಿ ಅಂತ ಹೇಳಿದ್ರು. ಹಾ ಅವ್ರು ಕೂಡ ಬರೋ ಸಂದರ್ಭ ನಿಮಗೆ ಬಿದ್ದಿತ್ತು. ಅದು ನೀವೇ ಕೂಡ ಹಾ ಹೋಗಿ ನಿಮ್ಮ ಹಾ ಯಾರು ಸರ್ ಹಾ ಕೂಡ ಹೋಗ್ಬಿಟ್ಟು ಎಲ್ಲಿ ತಲಕಾಡ ಅಲ್ಲಿ ಇದ್ರು ಅವರು. ಹೌದು ಇಲ್ಲ ಹೌದು ಮೇಡಮ್, ಹೌದು. ಎಲ್ಲಿ ಹಾ ಮೂಗರಲ್ಲಿ ನಿಂತಿದ್ರು ಅವರು. ಆ ಹಾ ಮೂಗರ್ಗ್ ಹೋಗಿ ಸರಿ ಮೇಡಮ್. ಹಾ ಮುಂದಕ್ಕೆ ಸ್ಲಿಪ್ ಇಳ್ಕೊಂಡಿದೀನಿ, ಇಲ್ಲಿ ಸರ್ಕಲ್ ಅಲ್ಲಿ ಇಳ್ಕೊಳ್ಳಿ ಅಂತ. ಅವ್ರು ಹಾ ನಿಲ್ಲಿಸ್ತಾರೆ, ರೈಟ್ ಆಗ್ಬಿಟ್ಟೈತೆ ಬಸ್ಸು, ಅಲ್ಲಿ ಹೋಗಿ ಹಾ ನಿಲ್ಸೈತೆ ಅಂತ ಹಾ ಚಾಮರಾಜನಗರ ಅದು ಬಸ್ಸು. ಹಾ ಆ ಹಾ ರೀತಿ ಕರ್ಕ ಬಂದಿದ್ದೀರಾ, ಅದೆಲ್ಲ ಮಿರಾಕಲ್ ಅಲ್ವಾ ಸರ್? ಅದ್ಭುತ ಸರ್. ನಿಮ್ಮ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ಅನುಭವ, ನಿಮ್ಮ ಒಂದು ಎಲ್ಲಾ ಕಡೆನೂ ಧ್ಯಾನ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ, ಎಲ್ಲಾ ಕಡೆನೂ ಹೌದು ನೀವು ಹೋಗ್ತಾ ಇದ್ದೀರಾ, ಎಲ್ಲಾ ಕಡೆನೂ ಭಾಗವಹಿಸ್ತಾ ಇದ್ದೀರಾ, ಎಲ್ಲಾ ಪಿರಮಿಡ್ಗಳಿಗೂ ಹೋಗ್ತಿದ್ದೀರಾ. ನಿಮ್ಮ ಒಂದು ಧ್ಯಾನದ ಕುಟುಂಬ ಸರ್. ಕುಟುಂಬದ ಹೌದು ಬಗ್ಗೆ ಮೇಡಮ್. ನಿಮ್ಮ ಕುಟುಂಬಕ್ಕೂ ಎಲ್ಲಾ ಧ್ಯಾನ ನಮ್ದೇನಿಲ್ಲ ಮೇಡಮ್, ನಮ್ದೇನಿಲ್ಲ ಮೇಡಮ್, ಎಲ್ಲ ಪತ್ರಿ ಸಾರದೆ ಮೇಡಮ್, ನಮ್ದೇನಿಲ್ಲ. ಹೌದು. ಎಲ್ಲ ವೇದಿಕೆ ಪರವಾಗಿ ಸರ್ ಕುಮಾರ್ ಬರ್ತಾರೆ, ಈಗ ಮಾತಾಡ್ತಾರೆ. ಎಲ್ಲ ಧ್ಯಾನಿಗಳ ಪರವಾಗಿ ನಿಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀವಿ. ತುಂಬಾ ಧನ್ಯವಾದ. ಹಂಚ್ಕೊಂಡಿದ್ದೀರಾ ಸರ್. ಮತ್ತೊಮ್ಮೆ ಕೃತಜ್ಞತೆ ಹೇಳ್ತೀವಿ. ಮತ್ತೊಮ್ಮೆ ಬಂದು ನೀವು ಈ ವೇದಿಕೆಗೆ ಬಂದು ಹಂಚ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಖಂಡಿತ ಖಂಡಿತ ಮೇಡಮ್. ಈಗ ಸಾಕಷ್ಟು ಮಾಸ್ಟರ್ ಇದಾರೆ, ನಾವು ಅವ್ರಿಗೆ ಹೇಳಿ ಅನುಭವ ಹಂಚ್ಕೊಳಕ್ಕೆ ನಾನು ಅವ್ರಿಗೆ ಹೇಳಿ ವ್ಯವಸ್ಥೆ ಮಾಡ್ತೀನಿ ಮೇಡಮ್, ನಾನು ಮುಂದಿನ ಖಂಡಿತ ದಿನಗಳಲ್ಲಿ. ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಯಾಕಂದ್ರೆ ನಮ್ಮಲ್ಲೇ ಇಟ್ಕೊಳ್ಳೋದಲ್ಲ ಸರ್ ಇದು. ಸರ್ ಓಕೆ ಮೇಡಮ್, ಓಕೆ ಮೇಡಮ್. ಅನುಭವನ ವೇದಿಕೆ ಮೇಲೆ ಹಂಚ್ಕೊಳ್ಳಿ. ಎ ಕಲ್ತಿರ ಸರಿ. ಎ, ಬಿ ಕಲ್ತಿರ ಬಿ ಹೇಳಿ. ಎರಡು ಅಕ್ಷರದ ಇಲ್ಲ ಅಂತ ಹಾಗೆ ಹಾಗೆ. ಅಷ್ಟೇ ನಮ್ಗೆ ಸರ್. ಎಲ್ಲಾದು ಪ್ರತಿಯೊಂದುವೆ ಆ ಸರ್ ಕೂಡ ಮಾತಾಡಿಸ್ತಾರ. ನಾವು ಕೂಡ ನೀವು ಕೂಡ ನಮ್ಗೆಲ್ಲ ಬರ್ತಾ ಇರ್ಲಿಲ್ಲ. ಧ್ಯಾನದಿಂದ ಎಲ್ಲಾದು ಪ್ರತಿಯೊಂದು ಸಾಧ್ಯ. ಎಲ್ಲಾನು ಹೌದು ಮೇಡಮ್, ಆರೋಗ್ಯ ಹೌದು ಇರ್ಬೋದು. ಹೌದು ಮೇಡಮ್. ಫೈಲ್ಸ್ ಕೂಡ ಹೇಳಿದ್ರಿ, ಆ ನೋವಾಗಿತ್ತು, ನಡೆ ನೋವು ಬಂದಿತ್ತು ಅಂತ. ಎಲ್ಲಾದು ಧ್ಯಾನದಿಂದ ಕ್ಲಿಯರ್ ಸರ್. ಖಂಡಿತ ಪ್ರತಿಯೊಬ್ಬರನ್ನು ಈ ಧ್ಯಾನನ ಅಳವಡಿಸ್ಕೋಬೇಕು, ಮಾಡ್ತಾ ಹೌದು ಹೋಗ್ಬೇಕು. ಮೇಡಮ್. ಸಾಂಗತ್ಯ, ಧ್ಯಾನ, ಸಜ್ಜನ ಸಾಂಗತ್ಯ ಕೂಡ ಬರ್ತಾ ಹೋಗ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ತಿಳಿಸ್ತಾ ಹೋಗ್ತಾ ಇರ್ಬೇಕು. ನಾವು ಒಬ್ರೇ ಹೌದು ಬೆಳೆ ಹೌದು ಮೇಡಮ್, ಹೌದು ಹೌದು ಮೇಡಮ್, ಹೌದು ಮೇಡಮ್, ಹೌದು ಮೇಡಮ್. ಇಷ್ಟ ಬಂದ್ರಿ. ಪ್ರತಿಯೊಬ್ಬರಿಗೂ ಅಳವಡಿಸ್ಕೊತಾರೆ ಇದನ್ನ ಎಲ್ಲಾರಿಗೂ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಯಾರೇ ನೋಡ್ತೀರಿ ಜೂಮ್ ಕಾಲ್ ಅಲ್ಲಿ ಮತ್ತೆ ಯೂಟ್ಯೂಬ್ ಮುಖಾಂತರ ನೋಡೋರು ಎಲ್ಲಾ ಮಾಸ್ಟರ್ಗಳು ಇದೊಂದು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸರ್, ಹೃದಯಪೂರ್ವಕ ಧನ್ಯವಾದ. ಧನ್ಯವಾದಗಳು, ಧನ್ಯವಾದ. ಸರ್ ಅರುಣ್ ಕುಮಾರ್ ಸರ್, ನಿಮ್ಮ ಒಂದು ಅಭಿಪ್ರಾಯಗಳನ್ನ ತಿಳಿಸಿ. ಎಲ್ಲ ಮಾಸ್ಟರ್ಸ್ ಗಳು ಕೂಡ ಅವ್ರ ಕೈಲೂ ಕೂಡ ಒಂದು ಅಭಿಪ್ರಾಯಗಳನ್ನ ತಿಳಿಸಿ. ನಿಮ್ ಮಿಸ್ಸಸ್ ಕೂಡ ಕರೀರಿ, ಒಂದೆರಡು ಮಾತಾಡ್ಲಿ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ನಮಸ್ತೆ ಸರ್. ಬಹಳ ಅದ್ಭುತ ಇದೆ ಸರ್ ನಿಮ್ದು ಸಾಧನೆ. ಸರ್ ಮುಖತಃ ನಿಮ್ಮನ್ನ ನೋಡಿಲ್ಲ ಸರ್, ಆದ್ರೆ ನಿಮ್ಮ ಸಾಧನೆ ಗೊತ್ತು ನನಗೆ, ಆದ್ರೆ ನಿಮ್ಮನ್ನ ಮುಕ್ತ ಭೇಟಿ ಆಗಿಲ್ಲ ನಾನು. ಈ ವೇದಿಕೆಗೆ ನೀವು ತುಂಬಾ ಹೃದಯದ ಧನ್ಯವಾದ ಹೇಳ್ತೀನಿ ಸರ್. ನಿಮ್ಮ ವೇದಿಕೆಗೆ ಇನ್ನ ಹೆಚ್ಚೆಚ್ಚು ಮೂಡ್ ಬರ್ಲಿ, ಜಾಗೃತಿ ಮೂಡಿಸ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮಂತರ ಸಹಕಾರ ಇರ್ಬೇಕು ಜೊತೆಗೆ. ಖಂಡಿತ ಸರ್, ಖಂಡಿತ ಸರ್. ಆ ಫೋಟೋ ನೋಡಿ, ಅದೇ ಫೋಟೋ ನಾನು ಮಾಡಿಸ್ಕೊಂಡಿದ್ದೀನಿ ಸರ್. ಓ ಲಿಂಕು ಅದೇ ತರ ಬ್ಯಾನರ್ ಮಾಡಿಸ್ಕೊಂಡಿದ್ದೀನಿ ಸರ್. ತುಂಬಾ ಚೆನ್ನಾಗಿ ಅದ್ಭುತವಾಗಿ. ಹೌದೌದು ಮೇಡಮ್. ಮಾತಾಡಿ ಸರ್, ಅರುಣ್ ಕುಮಾರ್ ಅವ್ರ ಜೊತೆ ಮಾತಾಡಿ. ಓಕೆ ಸರ್, ಚೆನ್ನಾಗಿದೆ ಸರ್ ನಿಮ್ದು ಎಕ್ಸ್ಪೀರಿಯನ್ಸ್. ತುಂಬಾ 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 ಥ್ಯಾಂಕ್ಸ್ ಸರ್. ಈಗ ಎಷ್ಟೊಮ್ಮೆ ಧ್ಯಾನ ಮಾಡಿದ್ರು ನಮಗೆ ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ. ಹೌದು ಸರ್, ಹೌದು ಹೌದು ಸರ್, ಹೌದು ಸರ್, ಅವರಿಗೆ ಹೌದು 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 ಸರ್. ಅದು ಮೇಡಮ್ ಫೋಟೋ ತೋರಿಸಿದ್ರಲ್ಲ. ಇದೆ ಅಂದ್ರೆ ಸರ್, ಚೆನ್ನಾಗಿದೆ ಸರ್. ಅರುಣ್ ಕುಮಾರ್ ಸರ್ ಕಳ್ಸಿರೋದು
ಹೌದೌದು ಮೇಡಮ್, ಹೌದು ಮೇಡಮ್. ನಿಮ್ ನರಸೀಪುರಕ್ಕೂ ಬಂದು ನಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ ಸರ್, ಅರುಣ್ ಕುಮಾರ್ ಸರ್. ಇವ್ರು ಬಂದು ಓ ಪಿರಮಿಡ್ ಅಲ್ಲಿ ಬಂದು ಎಷ್ಟು ಸೇವೆ ಮಾಡ್ತಾರೆ ಅಂದ್ರೆ ಹಾ ಒಂದು ಸರಿ. ಪೂರ್ವಕವಾಗಿ ಮಾಡ್ತಾ ಇದಾರೆ ಸರ್, ನಮ್ಗೆ ಕೂಡ ಸಪೋರ್ಟ್ ಕೊಟ್ಟು. ಓಕೆ, ಥ್ಯಾಂಕ್ ಯು. ಹೇಳಿ ಹೇಳಿ ಮೇಡಮ್, ಹೇಳಿ ಮೇಡಮ್, ನಾವ್ ಬಂದ್ ಭಾಗವಹಿಸ್ತೀವಿ ಮೇಡಮ್. ಹೇಳಿ ನಮ್ಗೆ ಖಂಡಿತ ಒಂದ್ ಮಿಸ್ ಕಾಲ್ ಹಾಕಿ ಸಾಕು, ನಾವ್ ಭಾಗವಹಿಸ್ತೀವಿ. ಖಂಡಿತ ಸರ್, ನಾಳೆ ಭಾನುವಾರ ಇಡ್ತೀವಿ, ಬನ್ನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಓಕೆ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಿಳ್ಸಕ್ ಹೇಳಿ ಸರ್ ಅರುಣ್ ಕುಮಾರ್. ಹಾ ಮಾಸ್ಟರ್ಸ್ ಮಾತಾಡಿ, ರತ್ನಮ್ಮ ಮಾಸ್ಟರ್ ಮಾತಾಡಿ, ಯಶೋಧ ಮಾಸ್ಟರ್, ಕಮಲಾ ಮಾಸ್ಟರ್ ಮಾತಾಡಿ. ಹಾ ಒಂದ್ ನಿಮಿಷ. ಓಕೆ, ಅನ್ಮ್ಯೂಟ್ ಮಾಡಿ, ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮಾತಾಡಕ್ಕೆ. ನಮಸ್ತೆ ಸರ್, ಚೆನ್ನಾಗಿತ್ತು ಅನುಭವ. ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್. ಮೇಡಮ್. ನಮಸ್ತೆ ನಮಸ್ತೆ. ಚೆನ್ನಾಗಿತ್ತು ಸರ್, ಅನುಭವ ಚೆನ್ನಾಗಿತ್ತು ಮೇಡಮ್. ನೀವು ನಿನ್ನೆ ಕ್ಲಾಸ್ ಮಾಡಿದಿರಿ, 1 ಗಂಟೆ ನನಗೆ ಬರೀ 10 ನಿಮಿಷ ಧ್ಯಾನ ಆಗಿದೆ. 10 ನಿಮಿಷ ತನಕ ಬಿಟ್ಟಿದ್ದೀರಲ್ಲ, ನನಗೆ ಧ್ಯಾನ ಚೆನ್ನಾಗಿತ್ತು ಮೇಡಮ್. ಇರ್ಲಿ ಚೆನ್ನಾಗಿ ಮೇಡಮ್. ಹಾ ಇವತ್ತಿನ ಕ್ಲಾಸ್ ನಿಮ್ದಾಗಿತ್ತು ಮೇಡಮ್, ಆದ್ರೆ ಪತ್ರಿಜಿ ಸರ್ ಚಂದ್ರಶೇಖರ್ ನ ಕಳ್ಸಿದ್ದಾರೆ. ಹೌದು. ಓಕೆ ಮೇಡಮ್. ಓಕೆ ಮಾಸ್ಟರ್ಸ್ ಮಾತಾಡಿ, ಬೇರೆಯವರು. ರತ್ನಮ್ಮ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್, ನಮಸ್ತೆ ಎಲ್ಲರಿಗೂ, ಎಲ್ಲ ಆತ್ಮಬಂಧುಗಳಿಗೂ ನನ್ನ ವಂದನೆಗಳು ಮತ್ತೆ ಆತ್ಮವಂದನೆಗಳು. ತುಂಬಾ ಚೆನ್ನಾಗಿ ಮೂಡ್ ಬಂತು ಸರ್ ನಿಮ್ದು ಅನುಭವ. ಎಷ್ಟು ಬೇಗನೆ ನಿಮ್ಗೆ ಇದಾಗಿತ್ತು. ಬರೀ ರ್ಯಾಲಿಗೆಲ್ಲ ಹೋಗಿದ್ರೆ, ಫೈಲ್ಸ್ ಎಲ್ಲ ಕಡಿಮೆ ಆಗಿದೆ. ಮತ್ತೆ ಮದ್ವೆಗಳೆಲ್ಲ ಸಿಂಪಲಿಟಿ, ಎಷ್ಟು ಒಂಥರ ಇದಾಗಿ ಸಿಂಪಲ್ ಆಗಿ ಧ್ಯಾನದವ್ರನ್ನೇ ಕರೆದು ಮದ್ವೆ ಮಾಡ್ಸಿದ್ದಾರೆ. ನಿಜಕ್ಕೂ ಸ್ವರ್ಗದ ಮದ್ವೆಗಳು, ನಿಜವಾಗೂ ಅಂತವೆಲ್ಲ ಸ್ವರ್ಗದಲ್ಲಿ ನಡೆಯುವಂತ ಮದ್ವೆಗಳು ಭೂಲೋಕದಲ್ಲಿ ಮಾಡ್ತಾ ಇದ್ದೀರಾ. ಎಷ್ಟೇ ವ್ಯತ್ಯಾಸ ಇರೋದು. ನಾವು ಎಷ್ಟು ಲಕ್ಷಾರು ರೂಪಾಯಿ ಖರ್ಚುಗಳು ಮಾಡ್ತಾ ಇರ್ತೀವಿ, ಎಷ್ಟು ಖರ್ಚು. ಆಮೇಲೆ ಅನ್ನ ತಿನ್ನಷ್ಟು ತಿಂದು ವೇಸ್ಟ್ ಎಲ್ಲ ಮಾಡಿ ಬೀಸಾಕೆಲ್ಲ ಹೋಗ್ತಾರೆ. ಅದು ವೇಸ್ಟ್ ಅನ್ಸುತ್ತೆ. ನಿಜಕ್ಕೂ ಆಡಂಬರದ ಮದ್ವೆ ಬೇಡ. ಇದು ಧ್ಯಾನದ ಮದ್ವೆಗೆ ಎಷ್ಟು ಅದ್ಭುತವಾದ ಒಂದು ಶಕ್ತಿ ಇದೆ. ನಿಜಕ್ಕೂನು ಇಂಥದ್ನ ಧ್ಯಾನಿಗಳು ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು, ಇದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು. ಅಟ್ಲೀಸ್ಟ್ ಉದಾಹರಣೆಗೆ ನಮ್ ಕಮಲಾ ಮೇಡಮ್ ಆಲ್ರೆಡಿ ಇಲ್ಲಿ ಇದ್ದಾರೆ. ಅವರು ಕೂಡ ಅವ್ರ ಮಗುನ್ ಬರ್ತಡೇನ ಎಷ್ಟು ಜನ ಬಂದಿದ್ರು, ಒಂದ್ 500-600 ಜನ ಬಂದಿದ್ರು. ಅಷ್ಟು ಜನಗಳ ಎದುರುಗಡೆ ಮಗುನ್ ಬರ್ತಡೇ ಮಾಡಿದ್ರು, ಎಷ್ಟು ಗ್ರ್ಯಾಂಡ್ ಆಗಿ. ನಾವು ಮದ್ವೆನ ಅಷ್ಟು ಗ್ರ್ಯಾಂಡ್ ಆಗು ಮಾಡ್ರಲ್ಲ, ಹಂಗೆ ಎಷ್ಟು ಖುಷಿ ಸಂತೋಷ, ಏನು ಒಂಥರ ಅದ್ಭುತವಾಗಿ ಎಷ್ಟು ಖುಷಿ ಅನಿಸ್ತು ಅಂದ್ರೆ, ಅಷ್ಟು ಸಂತೋಷ ನಮ್ಗೆಲ್ಲೂ ಸಿಗಲ್ಲ. ಧ್ಯಾನಿಗಳು ಮಾಡೋದ್ರಲ್ಲಿ ಒಂದ್ ತೃಪ್ತಿ ಇದೆ. ಅದು ನಿಜಕ್ಕೂ ತುಂಬಾ ಖುಷಿ ಆಯ್ತು. ನಿಮ್ದು ಅನುಭವ ಅಂತೂ ತುಂಬಾನೇ ಚೆನ್ನಾಗಿದೆ. ಅಷ್ಟು ಒಳ್ಳೆ ನಿಮ್ದು ನೋವುಗಳನ್ನ ಹೇಗೆ ಅನುಭವಿಸ್ಕೊಂಡು, ಹೇಗೆ ಧ್ಯಾನ ಮಾಡ್ಕೊಂಡು, ಎಷ್ಟು ಬೇಗ ನೀವು ರಿಕವರಿಯಾಗಿ ಮೇಲೆ ಬಂದಿದ್ದೀರಾ. ತುಂಬಾ ಚೆನ್ನಾಗಿತ್ತು ನಿಮ್ದು ಅನುಭವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಮತ್ತೆ ಇವ್ರದ್ದು ಕಮಲಾ ಮೇಡಮ್ ಹೇಳಿದ್ರು, ಹಿಂಗ್ ಬರ್ತಾ ಇರ್ತಾರೆ ಅಲ್ಲಿಗೆ ಅವ್ರದ್ದು ಅಂತ ಹೇಳ್ಬಿಟ್ಟು ಕಳ್ಸಿ ಫೋನ್ ಮಾಡಿದ್ರು. ನಾನು ಅಟೆಂಡ್ ಆಗೋಣ ಅನ್ಕೊಂಡಿದ್ದೆ. ನನ್ಗೆ ಯಾಕೋ ಸ್ವಲ್ಪ ಆರಾಮಿಸಿರ್ಲಿಲ್ಲ. ಬೆಳಿಗ್ಗೆ ಇವಾಗ ಒಂದು ಹಾಡಾಕಿದ್ರು ಸರ್, ದಾರಿ ಯಾವುದಯ್ಯ ವೈಕುಂಠಕ್ಕೆ, ಅದನ್ನ ರಿಪಿಟೇಷನ್ ಮಾಡಿ ಸರ್ ಅಂತ. ಮತ್ತೆ ನಾನ್ ಚಾಟ್ ಮೆಸೇಜ್ ಕಳಿಸ್ದೆ ಅವ್ರಿಗೆ, ಅದೇ ಹಾಡನ್ನ ಹಾಕಿ ಸರ್ ಅಂತ. ಅದು ಏನೊಂಥರ ಬೆಳಕು, ನನ್ಗೆ ಕಣ್ಣೇ ಬಿಡಕ್ ಆಗ್ತಿಲ್ಲ. ಅಷ್ಟು ಅದ್ರಲ್ಲಿ ಅಷ್ಟು ಒಂದು ಅದ್ಭುತವಾದ ಶಕ್ತಿ ಇತ್ತು ಹಾಡಲ್ಲಿ. ತುಂಬಾ ಚೆನ್ನಾಗಿತ್ತು. ಹೆಂಗೆ ಯಾವುದ್ರಲ್ಲಿ ಏನ್ ಸಿಗುತ್ತೆ ಹೇಳೋದಿಕ್ಕೆ ಆಗಿರಲ್ಲ. ಆ ಒಂದು ಕ್ಷಣದಲ್ಲಿ ಏನಾದ್ರೂ ಆಗ್ಬೋದು ಅಂತ ಈ ಧ್ಯಾನದಲ್ಲಿ ಅನ್ಸುತ್ತೆ ನನಗೆ. ತುಂಬಾನೇ ಚೆನ್ನಾಗಿ ಮೂಡ್ ಬರ್ತಾ ಇದೆ ಈ ಒಂದು ಒಂದ್ ಚಾನಲ್ ಅಂತ. ಇವಾಗಂತೂ ನಾನು 3 ಗಂಟೆಗೆ ಎದ್ರೆ 3 ಗಂಟೆಗೆ ಹಾಕೊಂಡು ಬಿಡ್ತೀನಿ. 1 ಗಂಟೆ ಟೈಮ್ ಮಲ್ಕೊಳ್ಳೋದಿಕ್ಕೂ ಆಗ್ತಿರ್ಲಿಲ್ಲ. ನೆನ್ನೆ ಆರಾಮ್ಸೆ ಇಲ್ಲ ಅಂದ್ರೂ ಕೂಡ ಅಟೆಂಡ್ ಮಾಡ್ದೆ, ಕೊನೆವರ್ಗುನು ಇದ್ದೆ ಇವತ್ತುನು ಕೂಡ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನಡೀತಿದೆ ಸರ್. ಅರುಣ್ ಸರ್ ನಿಮ್ಗೆ ವಂದನೆಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯಶೋಧ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ. ಕಮಲಾ ಮೇಡಮ್ ಮಾತಾಡಿ. ಮಾತಾಡಿ, ಹ್ಯಾಂಡ್ ಮಾಡ್ಕೊಳ್ಳಿ ಯಾರಾದ್ರು. ಅನ್ಮ್ಯೂಟ್ ಮಾಡಿ ಮೇಡಮ್. ನಮಸ್ತೆ ಸರ್, ಅರುಣ್ ಸರ್, ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರಗಳು. ಸರ್ ಮದ್ವೆಗ್ ನಾವು ಹೋಗಿದ್ವಿ ನರಸೀಪುರಕ್ಕೆ, ಚೆನ್ನಾಗಿತ್ತು. ಅಲ್ಲಿ ನನ್ಗೊಂದ್ ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಆಯ್ತು. ಆಗ ಇಲ್ಲಿ ಹೇಳಕ್ಕೆ ಅಂದ್ರೆ ಸಮಯ ಬೇಕಾಗುತ್ತೆ. ಯಾವ ತರ ಅಂದ್ರೆ ಮನ್ಸಲ್ಲಿ ಏನ್ ಅನ್ಕೋತೀವಿ ಅದು ಮೇಡಮ್, ಫಸ್ಟ್ ನಿಮ್ಗೆ ಫೋನ್ ಮಾಡ್ದೆ, ಫೋನ್ ಆಂಡ್ರಾಯ್ಡ್ ಮಾಡ್ಲಿಲ್ಲ. ಆಮೇಲೆ ಅನ್ಕೊಂಡೆ ನಾನು ಸರ್ಗೆ ಮಾಡೋಣ ಇದನ್ನ,
ಅವ್ರು ಮತ್ತೊಮ್ಮೆ ಇದು ಕೇಳೋಣ ಅವ್ರನ್ನ ಅಂತೇಳಿ ನಿಮಗ್ ಮಾಡಿ ಮತ್ತೆ ಅವ್ರಿಗೆ ಸರ್ವ್ ಮಾಡಿದೆ. ಈಗ ನೋಡಿ ನಿಮ್ಗೂ ಕೂಡ ವೇದಿಕೆ ಇದೆ, ಮತ್ತೊಮ್ಮೆ ಬಂದು ನೀವು ಹೌದು ಕೂಡ ಹಂಚ್ಕೊಳ್ಳಿ ಅಂತ ಖಂಡಿತ. ಕೇಳ್ತೀನಿ. ಅವ್ರು ಒಂದ್ ಚಿಕ್ಕದಾಗಿ ಹೇಳ್ತೀನಿ ಅದ್ ಹೆಂಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ, ನಾನು ನರಸೀಪುರ ಹತ್ತತ್ರ ಬಂದ್ ನಿಮ್ ಕಾಂಟ್ಯಾಕ್ಟ್ ಅಲ್ಲೇ ಇದ್ದೆ. ಹೆಂಗೆ ಅಂತಾನೆ ಗೊತ್ತಿಲ್ಲ, ನಾನು ನರಸೀಪುರದಿಂದ 5 ಕಿಲೋಮೀಟರ್ ಆಚೆ ಹೋಗಿ ನನಗೆ ಇದೇನು ನರಸೀಪುರ ಇಷ್ಟೊತ್ತಾದ್ರೂ ಸಿಗ್ಲೇ ಇಲ್ವಲ್ಲ ಅಂದಾಗ ಮುಂದ್ಗಡೆಲೆ ನಂಗೆ ಪತ್ರಿಜಿ ಕುತ್ಕೊಂಡಂಗಾಗ ಅವ್ರ ಭುಜ ಹಿಡ್ಕೊಂಡ್ಬಿಟ್ಟೆ. ನಾನು ಮುಂದೆ ಕೂತಿದವರು ಪತ್ರಿಜಿ ತರ ಕಾಣಿಸ್ಬಿಟ್ರು. ನಾನು ಅವ್ರ ಭುಜ ಹಿಡ್ಕೊಂಡು ಅಯ್ಯೋ ಅಯ್ಯೋ ನರಸೀಪುರ ಹೊರಟೋಯ್ತಾ ಅಂತ ಅಂದೆ. ಅಮ್ಮ ಆಗ್ಲೇ ಹೋಗಿ 5 ಕಿಲೋಮೀಟರ್ ಆಯ್ತು ಅಂದ್ರು. ನಾನು ಹೌದಾ ಹೌದಾ, ನನ್ನ ಜ್ಞಾನ ಇಲ್ಲ, ನನ್ ರೈಟ್ ಕೊಳ್ಳೆಗಾಲ ಹೊರಟೋಗ್ತಿದೆ ಪತ್ರಿಜಿ ಸರ್ ಕಾಣಿಸ್ದೇ ಇದ್ರೆ. ಆ ಡ್ರೈವರ್ನ ಕಾಂಟ್ಯಾಕ್ಟ್ ಮಾಡಿ ಅನ್ನೋಷ್ಟ್ರಲ್ಲಿ ಇನ್ನೊಂದ್ 5 ಕಿಲೋಮೀಟರ್ ಹೊರಟೋಯ್ತು. ಆ ಮೂಗೂರ್ ಹತ್ರಕ್ ಹೋಗಿ ನಾನು ಅದಕ್ಕಿಂತ ಮುಂಚೆ ನನ್ಗೆ ಮನೋಜ್ ಹೇಳ್ದೆ, ಮನೋಜ್ ಬಂದಿದೀನಿ ಕಣಪ್ಪ ಅಂತ. ಮನೋಜ್ ಹೇಳಿದೇನು, ಅಮ್ಮ ಆಟೋ ಹಿಡ್ಕೊಂಡ್ ಬನ್ನಿ ಅಂತ. ನನ್ಗ ಆ ಕ್ಷಣ ಹೆಂಗಾಯ್ತು ಅಂದ್ರೆ, ಇವನೇನ್ ನನ್ ಮಗ ಆಗಿದ್ರೆ ಇಷ್ಟ್ ಕತ್ಲೆಲಿ ಆಟೋದಲ್ಲಿ ಬಾ ಅಂತಿದ್ನ, ನನ್ಗೆ ಗಾಡಿ ತಗೊಂಡ್ ಬರ್ತಿದ್ದ, ಹಿಂಗ್ ಮಾಡಿದ್ನಲ್ಲ ಅಂತ ಅವನ್ ಮೇಲೆ ನಂಗೆ ಭಯಂಕರ ಕೋಪ. ಆಮೇಲೆ ಬಿಡು, ಯಾರ್ ಮಕ್ಳು ನಮ್ ಮಕ್ಳಾಗಕ್ ಸಾಧ್ಯ ಇಲ್ಲ ಅಂತ. ಆದ್ರೆ ಹೆಂಗೆ ನರಸೀಪುರದಿಂದ ಪಾಸ್ ಆದೆ ಅಂತಾನೆ ನನಗ್ ಗೊತ್ತಿಲ್ಲ. ಮುಂದಕ್ಕೆ ಹೊರಟೋಗಿದೀನಿ. ಪತ್ರಿಜಿ ಸರ್ ವೈಟ್ ಅಂಡ್ ವೈಟ್ ಡ್ರೆಸ್ ಅಲ್ಲಿ ನನ್ ಮುಂದೆ ಕೂತಿರಂಗ್ ಕಾಣಿಸ್ತು. ಸಡನ್ ಆಗಿ ಪತ್ರಿಜಿ ಸರ್ನೇ ಅಂತಾನೆ ಹಿಡ್ಕೊಬಿಟ್ಟೆ ನಾನು ಅವ್ರನ್ನ. ಬೇರೆ ವ್ಯಕ್ತಿ ಅವರು ಹಿಡ್ಕೊಂಡು ಅಯ್ಯೋ ನರಸೀಪುರ ಹೊರಟೋಯ್ತಾ ಅಂದೆ. ಅಮ್ಮ ಹೋಗಿ 5 ಕಿಲೋಮೀಟರ್ ಆಚೆ ಬಂದಿದೀವಿ ಅಂದ್ರು. ಅಷ್ಟರಲ್ಲಿ ನೀವು ಡ್ರೈವರ್ನ ರಿಕ್ವೆಸ್ಟ್ ಮಾಡಿ ಅನ್ನೋಷ್ಟ್ರಲ್ಲಿ ಇನ್ನ 5 ಕಿಲೋಮೀಟರ್ ಆಚೆಗೆ ಹೊರಟೋಯ್ತದು. ಆಗ ಡ್ರೈವರ್ ಹೇಳಿದ್ರು, ಹೊಸದಾಗಿ ಟಿಕೆಟ್ ಕೊಟ್ಟು ಇಲ್ಲಿ ಇಳ್ಕೊಳ್ಳಿ, ಇಲ್ಲಿ ಬಸ್ ಬರುತ್ತೆ ನಿಮ್ಗೆ, ಇಲ್ಲಿ ಇಳ್ಕೊಂಡು ಹೋಗಿ ಅಂತ. ನಾನ್ ಮನೋಜ್ ಕಾಲ್ ಮಾಡ್ದೆ, ನಾನ್ ಹಿಂಗ್ ಬಂದಿದೀನಿ. ಅಮ್ಮ ಅಲ್ಲೇ ಇರಮ್ಮ ಗಾಡಿ ತಗೋಬರ್ತೀನಿ ಅಂತ. ಮೊದ್ಲೇ ಹೇಳಿದ್ರಿ ಕತೆ ಆಯ್ತಿತ್ತ. ಹಂಗೆ ಆಮೇಲೆ ನರಸೀಪುರದಲ್ಲಿ ಇಳ್ಕೊಂಡಿದ್ದೆ. ಹೆಚ್ಚು ಕಡಿಮೆ ಸುಮಾರು ಟೈಮ್ ಅಲ್ಲೇ ಹೊರ್ಟೋಯ್ತು. ಅಲ್ಲಿ ಯಾರೋ ಇಬ್ರು ನನ್ಗೋಸ್ಕರ ಇಬ್ರು ಕಾಯ್ಕೊಂಡ್ ಕೂತಿದ್ರು. ಅವ್ರು ಗಂಡಸ್ರೇನೆ. ಎದ್ರುಕೋಬೇಡಿ ಅಮ್ಮ, ನಾವಿದ್ದೀವಿ, ನಿಮ್ ಮಗ ಬರೋ ತನಕ. ಅವ್ರು ಹೇಳಿದ್ ನೋಡಿ, ನಿಮ್ ಮಗ ಬರೋ ತನಕ ನಾವ್ ಇಲ್ಲೇ ಇರ್ತೀವಿ, ನಿಮ್ ಮಗ ಬರೋ ತನಕ ಇಲ್ಲೇ ಇರ್ತೀವಮ್ಮ, ನೀವ್ ಎದ್ರುಕೋಬೇಡಿ ಅಂತ ಅಂದ್ರು. ಆಮೇಲೆ ಸ್ಕೂಟಲ್ ಬರ್ತಾನೆ ಅನ್ನೋನು ದೊಡ್ಡ ಕಾರ್ ತಗೊಂಡ್ ಬಂದು ಕರ್ಕೊಂಡ್ ಬಂದ ಮನೋಜ್ ನನ್ನ. ಯಾಕಂದ್ರೆ ಒಂದ್ ಸಣ್ಣ ಆಸೆ, ಮಕ್ಳ ಜೊತೆಲಿ ಬೈಕಲ್ಲಿ ಹೋಗ್ಬೇಕು ಅನ್ನೋದು. ಆ ಆಸೆಗೆ ನೀನ್ ಬೈಕ್ ಕೇಳ್ತಿದ್ಯಾ, ನಾನ್ ಕಾರ್ನೇ ಕಳಿಸ್ತೀನಿ ಇರು ಅಂದ ಪತ್ರಿಜಿ ಅವರ ಒಂದು. ಹೆಂಗೆ ಅಂದ್ರೆ ಇವತ್ ಕೂಡ ಆ ಚಿತ್ರ ನನ್ ಕಣ್ಮುಂದೆ ಇದೆ. ವೈಟ್ ಅಂಡ್ ವೈಟ್ ಜುಬ್ಬ ಹಾಕೊಂಡು ನನ್ ಸೀಟ್ ಮುಂದೆ ಅವ್ರನ್ನೇ ನಾನು ಇಟ್ಕೊಂಡೆ. ಆತರ ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತದು. ತುಂಬಾ ಈ ತರ ಸಾಕಷ್ಟು ಅನುಭವಗಳು, ಸಾಕಷ್ಟು. ನನ್ಗ್ ಗೊತ್ತಿಲ್ಲ ನಾನು ಹೆಂಗ್ ಕಾಣಿಸ್ತೀನಿ ಅಂತ ಗೊತ್ತಿಲ್ಲ. ಕಂಡಕ್ಟರ್ಗಳು ಸೀಟ್ ಕೊಟ್ಬಿಟ್ಟು ಅವರು ಟಿಕೆಟ್ ಹರಿತಾರೆ. ಈ ತರ ಎಲ್ಲ ಆಗ್ತಾ ಇರುತ್ತೆ. ಸರ್ ನಮಸ್ತೆ. ನಿಮ್ಮ ಮದ್ವೆ ಎಲ್ಲಾರ್ಗೂ ಮಾದರಿ. ಈ ತರ ಮಾಡ್ಬೇಕು ಅನ್ನೋದು. ನಾವು ಕೂಡ ಕಾವೇರಿ ಮನೋಜ್ ಕಾಲ್ ಮಾಡ್ದೆ, ಅವತ್ತು ಊರ್ಗ್ ಹೊರಟಿದೀವಿ ಅಮ್ಮ, ನಾವು ಬರಕ್ಕಾಗಲ್ಲ ಅಂತ ಮನೋಜ್ ಹೇಳಿದ್ ನಮ್ಗೆ. ಆಯ್ತು ಪರವಾಗಿಲ್ಲಪ್ಪ ಅಂತ. ಅದ್ರಲ್ಲೂ ಇಲ್ಲಿ ಬ್ಲಡ್ ರಿಲೇಟಿವ್ ಯಾರೂ ಇಲ್ಲ, ರಕ್ತ ಸಂಬಂಧಿಕರೇ ಇಲ್ಲ ಅಲ್ಲಿ. ಸಂಬಂಧಿಕರು ಅಂದ್ರೆ ನಾನು, ನನ್ನ ಯಜಮಾನ್ರು, ನನ್ ಮಗಳು, ಅವ್ರ ಯಜಮಾನ್ರು, 4 ಜನ ಬ್ಲಡ್ ಒಡ ಹುಡ್ತವ್ರು ಸಂಬಂಧಿಕರು ಅಂತ. ಇನ್ನ ಇದ್ದಿದ್ದು ಸೇರಿದ್ದು ಜನ ಎಲ್ಲ ಧ್ಯಾನ ಕುಟುಂಬ, ಸ್ನೇಹ ಕುಟುಂಬ. ಬರೀ ವಾಟ್ಸಪ್ ಅಲ್ಲಿ ಯಾರಿಗೂ ಕಾಲ್ ಮಾಡಿ ಕರ್ದಿಲ್ಲ ನಾನು, ಬನ್ನಿ ಬನ್ನಿ ಅಂತ. ವಾಟ್ಸಪ್ ಅಲ್ಲಿ ಡೈಲಿ ಇಷ್ಟ ದಿನ ಇದೆ ಅಂತ ಮೆಸೇಜ್ ಹಾಕ್ತಾನೆ ಇದೆ, ಸ್ಟೇಟಸ್ ಹಾಕ್ತಾನೆ ಇದೆ. ಅದ್ಭುತವಾಗಿ ಅಷ್ಟು ಜನ ಸೇರಿದ್ದು ಮಿರಾಕಲ್ ಅದು. ಅದ್ಭುತವಾಗಿ ಆಯ್ತು. ಈ ತರ ಆಗ್ಬೇಕು ಅಂತ ಪತ್ರಿಜಿ ಅವ್ರ ಸಂಕಲ್ಪ ಇತ್ತು. ಅದು ಹೊಟ್ಟೆಯಿಂದ ಧ್ಯಾನದಿಂದನೇ ಬಂದಿದೆ ನಮ್ ಪಾಪು. ಅವಳು ಅಷ್ಟು ಒಂಥರ ಸೆಲೆಬ್ರಿಟಿ ತರ ಕಾಣಿಸ್ತಾ ಇದ್ಲು ನನ್ಗೆ. ಆಮೇಲೆ ಎಲ್ರು ಕೇಳ್ತಿದ್ರು ನನ್ಗೆ, ನೀವ್ ಮಗುಗೆ ಹುಷಾರ್ ತಪ್ತಾ ಮಗು ಮನೆಗ್ ಹೋಗಿ ದೃಷ್ಟಿ ಎಲ್ಲ ತೆಗುದ್ರ? ಅವಳು ಯಾವ ಹುಷಾರು ತಪ್ಲಿಲ್ಲ. ಯಾಕೆ ಅಂದ್ರೆ ನಾವಿದ್ದಿದ್ದು ಪಿರಮಿಡ್ ಒಳಗಡೆ. ಬೇರೆ ಕಡೆ ಎಲ್ಲೋ ಮಾಡಿದ್ರೆ ದೃಷ್ಟಿ ತೆಗಿಬೇಕು, ಹುಷಾರ್ ತಪ್ಪಿಡ್ತು ಮಗು, ಅದೆಲ್ಲ ಏನು ಇಲ್ಲ. ಅಲ್ಲಿಂದ ಬಂದು ನಾಳೆಗೆನೆ ಹೆಜ್ಜೆ ಹಾಕಕ್ ಸ್ಟಾರ್ಟ್ ಮಾಡಿದ್ಲು. ಹಿಡಿದು ಸಾಕಾಗ್ತಾ ಇದೀವಿ. ತಾತ ಯಾರು ಅಂದ್ರೆ ಪತ್ರಿಜಿ ಫೋಟೋನೇ ತೋರ್ಸುತ್ತೆ. ನಮ್ಮನೆಯವ್ರನ್ನ ಡ್ಯಾಡಿ ಅಂತದೆ, ಅದು ಡ್ಯಾಡ್ ಅಂತದೆ. ಸರ್ಗೆ ಮನೋಜ್ ಹೇಳಿದ್ರೆ ವಿಚಾರ, ಸರ್ ಖಂಡಿತ ಬರ್ತಿದ್ರು. ಮನೋಜ್ ಹೇಳಲಿಲ್ಲ ಅನ್ಕೋತೀನಿ. ನಿಮ್ ನಂಬರ್ ಇಲ್ಲ ಸರ್ ನನ್ನ ಹತ್ರ. ಮೇಡಮ್, ಮನೋಜ್ ಊರ್ಗ್ ಹೊರ್ಟೋಗ್ಬಿಟ್ಟಿದ್ರು ಮೇಡಮ್, ಹಾಗಾಗಿ ನಾನ್ ಬರಕ್ ಆಗ್ಲಿಲ್ಲ. ತುಂಬಾ ಏನು ವಿಚಾರ ತೊಂದ್ರೆ ಇಲ್ಲ. ಆಯ್ತು ಮೇಡಮ್.
ಏನು ತೊಂದ್ರೆ ಇಲ್ಲ, ಯಾಕಂದ್ರೆ ಅನುಕೂಲ ಇದ್ರೆ ಯಾರು ಮಿಸ್ ಮಾಡಲ್ಲ. ಅಲ್ಲಿ ಏನೋ ಹೌದು ಒಂದ್ ಸಮಸ್ಯೆ ಇದೆ ಅಂದಾಗ ಬರಕ್ ಆಗಲ್ಲ. ಈ ಅದೇ ಹೌದು ಮನೆ ಮೇಡಮ್, ಮನೆಗ್ ಹೌದು ಹೋಗಿ ಗಂಡ ಕರೀಲಿಲ್ಲ, ಹೆಂಡತಿ ಬಂದ್ ಕರೆದ್ರು, ಹೆಂಡತಿ ಕರೀಲಿಲ್ಲ ಗಂಡ, ನಿಮ್ಮ ಮದ್ವೆಗೂ ವಾಟ್ಸಪ್ ನೋಡ್ಕೊಂಡೆ ಅದೇ ನಾವೆಲ್ಲ ಮನೋಜ್ ಹಾಕಿ. ಭಾಗವಹಿಸ್ಬೇಕು ಅಂತಾನೆ ಇದ್ದಿದ್ ಮೇಡಮ್, ಮನೆಯವರೆಲ್ಲ ಭಾಗವಹಿಸ್ಬೇಕು ಅನ್ಕೊಂಡಿದ್ವು. ಅದು ಹ್ಮ್ ನೀವ್ ಹೇಳ್ದಾಗೆ ಒಂದು ಸಮಸ್ಯೆ ಹೌದು, ಅದು. ಇರುತ್ತೆ ನಡ್ಕೊಂಡೇ ಇರುತ್ತೆ, ಬಂದಿದೆ. ಏನು ಬೇಜಾರಿಲ್ಲ. ಎಲ್ಲಿದ್ರು ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಆತರ ನಮ್ ಭಾವನೆ ಇರುತ್ತೆ. ಯಾಕಂದ್ರೆ ಬರೀ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಬಂದಿರೋ ಜನನೇ ಅಷ್ಟು ಜನ ಇದ್ರು ನಾವ್ ಯಾರನ್ನು ಮನೆಗ್ ಹೋಗ್ ಕರ್ದೇ, ಒಬ್ರುನು ನಾವ್ ಮನೆಗ್ ಹೋಗ್ ಕರ್ದಿಲ್ಲ ಸರ್. ಮನೆಗ್ ಹೋಗ್ ಕರ್ದೇ ಇಲ್ಲ ನಾವ್. ಇದು ಅದ್ಭುತವಾದ ಕೆಲ್ಸ. ಇವಾಗ ಯಾರೋ ನಾವು ಆತರನೇ ಮಾಡ್ಬೇಕು ಅನ್ನೋಷ್ಟು ಸಾಕಷ್ಟು ಜನ ಮುಂದೆ ಬರ್ತಾ ಇದಾರೆ. ಹೌದು ಮೇಡಮ್, ಹ್ಮ್ ಹೌದು ಮೇಡಮ್. ನಿಮ್ ಮದ್ವೆ ಎಷ್ಟು ಜನಕ್ ಮಾದರಿ ಆಯ್ತು ಗೊತ್ತಾ. ನನ್ಗ್ ಬಹಳ ಖುಷಿ ಆಯ್ತು. ನಿಮ್ ಮದ್ವೆಲ್ ಸಖತ್ ಎಂಜಾಯ್ ಮಾಡಿದ್ವಿ. ಖುಷಿ ಅಂತೂ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಇದು ಇವೆಲ್ಲ ಶುರು ಆಗಿದೆ ಮೇಡಮ್, ಇವಾಗ ಶುರು ಆಗಿದೆ. ಇವಾಗ ಜಯನಗರದ ಇದು ಧ್ಯಾನಾಲಯ ಅಂತ ಇದೆ ಮೇಡಮ್, ರಾಗಿಗುಡದ ಹತ್ರ. ಹುಡುಗಿನೋ ಪಿರಮಿಡ್ ಮಾಸ್ಟರ್, ಹುಡುಗನೋ ಪಿರಮಿಡ್ ಮಾಸ್ಟರ್. ರೀಸೆಂಟ್ ಆಗಿ ಆ ಧ್ಯಾನದ ಮದುವೆ ಆಯ್ತು ಅವ್ರದ್ದು ಮಾಡಿ. ಸೂಪರ್ ಸೂಪರ್ ಸರ್. ನನ್ನ ಸ್ನೇಹಿತೆ ಒಬ್ರು ಭಾಗ್ಯ ಅಂತ ನಿಮ್ ಮದ್ವೆಗ್ ಬಂದಿದ್ರು. ನಾನು ನನ್ ಮಗಳನ್ ಮದ್ವೆ ಮಾಡಿದ್ರೆ ಈ ತರನೇ ಮಾಡ್ತೀನಿ ಅಂತ ಹೇಳಿದ್ರು ನನ್ ಹೌದು ಜೊತೆ. ಮೇಡಮ್, ಹೌದು ಮೇಡಮ್, ಹೌದು ಮೇಡಮ್, ಹೌದು ಮೇಡಮ್. ಸೌಭಾಗ್ಯ ಅವರು. ಸೌಭಾಗ್ಯ ಅವ್ರ ಮಗಳು ಸಹನಾ ಇನ್ನ ಮದ್ವೆ ಆಗ್ಲಿಲ್ಲ. ಅವ್ರ ಮದ್ವೆ ಹೌದು ಮಾಡಿದ್ರೆ ಮೇಡಮ್, ನಾನು ಈ ಹೌದು ಮೇಡಮ್. ತರನೇ ಮಾಡ್ತೀನಿ. ಖಂಡಿತ ಅವ್ರಿಗೂ ನೋಡಿ. ಫೋನ್ ಮಾಡಿ, ಅವರು ರಿಸೀವ್ ಮಾಡ್ಲಿಲ್ಲ. ಸೌಭಾಗ್ಯ ಹೌದು. ಅವ್ರಿಗೂ ಮಾಡ್ತಾ ಇದ್ದೆ ಇಲ್ಲಿಗ ಚಾನಲ್ಗೆ, ರಿಸೀವ್ ಮಾಡಿ ಓಕೆ ಅಂತ. ನಾನು ಸುಮ್ಮನೆ ಹೇಳಿದ್ರೆ ಪ್ರಯೋಜನ ಇಲ್ಲ ಮೇಡಮ್. ಸುಮ್ಮನೆ ನಮ್ಮ ಬಸವಣ್ಣನವರ ವಚನ ಹೇಳೋದಾಗ್ಲಿ, ಪತ್ರಿ ಸಾರು ಅಂತ ಹೇಳೋದಾಗ್ಲಿ, ಅದರಿಂದ ಏನು ಪ್ರಯೋಜನ ಇಲ್ಲ. ಅವ್ರು ಮಾಡಿರೋದನ್ನ ನಾವು ರೂಢಿಸ್ಕೊಂಡು ಹೋದ್ರೆ ಅದೇ ಅವ್ರಿಗೆ ನಾವು ಕೂಡ ಇದು ಮೇಡಮ್, ಅಷ್ಟೇನೆ, ಇನ್ನೇನಿಲ್ಲ ಮೇಡಮ್. ಹೌದು. ನನಗೆ ಇದೇ ಕಿಲೋಮೀಟರ್ಗೆ ಪತ್ರಿಜಿ ಸರ್ ಸೀಟ್ ಹತ್ರ ಹೆಂಗ್ ಬಂದ್ರು, ನನಗೆ ಮನೋಜ್ ಕಾರೇ ತಗೊಂಡ್ ಬಂದ್ ಕರ್ಕೊಂಡ್ ಬಂದ, ಅವೆಲ್ಲ ಕಣ್ಣಲ್ಲಿ ಇವತ್ಗೂ ಕಟ್ಟಿದೆ ಸರ್. ನನ್ಗೆ ಹೌದು ಕಣ್ಣಲ್ಲಿ ಮೇಡಮ್. ಇವತ್ಗೂ ಕಟ್ಟಿದೆ. ಅದೆಲ್ಲ ಹೆಂಗ್ ನಡೆಯುತ್ತೆ. ಮನೆ ಮಾಡ್ದಂಗಿದೆ ಅಲ್ವಾ ಮೇಡಮ್, ಎಲ್ಲ ಮನೆ ಮಾಡ್ದಂಗಿದೆ. ನಾವೆಲ್ಲ ಅದ್ರದ್ದೇನೆ ಅನ್ಕೋತಾ ಇರ್ತೀವಿ ಯಾವಾಗೂನು. ಅದ್ ರೀಕಾಲ್ ಮಾಡ್ತಾ ಇರ್ತೀವಿ, ಒಬ್ರಿಗೆ ಶೇರ್ ಮಾಡ್ತಾ ಇರ್ತೀವಿ. ನಿಮ್ಮ ಒಂದು ಮಗು ಬರ್ತಡೇ ಇರ್ಬೋದು, ಇವ್ರದ್ದು ಒಂದು ಮಗನ ಮದ್ವೆ ಇರ್ಬೋದು, ಅದ್ ಕೂಡ ಇನ್ನೂ ಹೇಳ್ತಾ ಇರ್ತೀವಿ ನಾವು. ಅದನ್ನ ಹಂಚ್ಕೊತಾ ಅದೇ ಮೇಡಮ್, ಇದು ಅದ್ಭುತ ಅಂತ ಹೇಳಿದ್ದು. ಅದ್ಭುತ ಮೇಡಮ್. ನೋಡಿ ಮೇಡಮ್, ನಾವು ಇದನ್ನ ಗ್ರಾಂಡ್ ಅಂಪಣ್ಣ ಮದ್ವೆ ಅಂತ ಸಾರು ಹೇಳ್ತಾ ಮತ್ತೆ ಇಲ್ವಲ್ಲ, ಮಗ ಗಾಡಿಯಲ್ಲಿ ಇದು ಧ್ಯಾನದ ಹೋಗ್ತಿರ್ಬೇಕಾದ್ರೆ ಮದ್ವೆಗೋಸ್ಕರ ನಿಮ್ಮನ್ನೆಲ್ಲರೂ ಇನ್ವೈಟ್ ಮಾಡಿದ್ದಾರೆ ಅವರು. ಒಂದು ಆಕರ್ಷಣೆ ಶಕ್ತಿ ಇದೆ ಅವರಲ್ಲಿ. ಅದಕ್ಕೋಸ್ಕರ ಎಲ್ಲರನ್ನು ಧ್ಯಾನಿಗಳನ್ನ ಅಷ್ಟು ನಿಮ್ಮನ್ನ ಆಕರ್ಷಣೆಯಿಂದಾನೇ ಮದ್ವೆ ನಡೆದಿರೋದ್ರಿಂದ, ನಿಮ್ಗಳ ಧ್ಯಾನದಿಂದಾನೇ ಅದು ನಡೆದಿದೆ. ಅವ್ರು ಆತರ ಇನ್ನೊಂದ್ ಮಾಡ್ಕೊಂಡು ಹೇಳಿದ್ರು. ಬಂದಿದ್ರು ಅಲ್ಲಿಂದ, ಧ್ಯಾನದಿಂದಾನೇ ಮದ್ವೆ ಆಗ್ಬೇಕು ಅಂತ ಹೇಳಿ ಅವ್ರಿಗಾಗಿತ್ತು. ಹಂಗಾಗಿ ನಿಮ್ಗಳ ಮುಖಾಂತರ ಮದ್ವೆ ಆಗಿದೆ. ಅದು ತುಂಬಾ ಸುಂದರವಾಗಿ ನಡೀತು ಅಂತ ಹೇಳಿದ್ರು ಪದ್ಮ ಮೇಡಮ್. ನಿಮ್ಮಂದೆಲ್ಲ ಹೇಳಿದ್ರು. ಕಮಲಾ ಮೇಡಮ್ ಬಂದು ಖುಷಿಯಾಗಿ ಓಡಾಡ್ಕೊಂಡು ಇಷ್ಟು ಚೆನ್ನಾಗ್ ಮಾಡಿದ್ರು ಅಂತೆಲ್ಲ ಹೇಳಿದ್ರು. ನಾನೇ ಇದ್ ಮಾಡದ್ನ, ನನ್ಗೆ ಇನ್ನು ಯಾವಾಗ ಜೊತೆಗೆಲ್ಲ ನಾನು ಓಡಾಡ್ಬೇಕು ಅಂತ ನನ್ಗೆ ಒಂಥರ ಮಿಸ್ ಯು ಆಗ್ತಾ ಇತ್ತು. ನನಗೆ ಇನ್ನು ಮದ್ವೆಗಳಾಗುತ್ತೆ, ಅನಿಸ್ತಾ ಅವಾಗ ಇತ್ತು. ನೀವ್ ಓಡಾಡ್ಬೋದು. ಖಂಡಿತ ಖಂಡಿತ ಮೇಡಮ್. ಈಗ ಅವ್ರು ಹೇಳಿದ್ರು ಅಪ್ಪಣ್ಣ ಸರ್ನ ತ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ವಿ ಅಂತ. ನಿಜವಾಗ್ಲೂ ಆ ತರದ್ದು ಆಗುತ್ತೆ, ಇವತ್ತಿಗೆ ಖಂಡಿತ 2 ಆಗುತ್ತೆ. ತಿಂಗಳು ಮೇಡಮ್, ಇವತ್ತಿಗೆ ಇದೇ ಟೈಮ್ ಮೇಡಮ್. ಹಾ. ಅದು 26 ಅವ್ರ ರಿಸೆಪ್ಷನ್ ಬಂದಿದ್ದು ಮೇಡಮ್. ಅವರು ಇದೇ ಟೈಮ್ ನಲ್ಲಿ ಮೇಡಮ್ 2 ತಿಂಗಳಾಯ್ತು ಹಾವೇರಿ ಆಗಿ. ನಾ ಮದ್ವೆ ಆಗಿ ನಾಳೆಗೆ 2 ತಿಂಗಳು ಮೇಡಮ್, ನಾಳೆಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಇನ್ನೂ ಮೇಡಮ್, ಥ್ಯಾಂಕ್ ನಡೀತಾ ಯು ಇರ್ಲಿ ಇದೇ ತರ ಜ್ಞಾನಿಗಳು ಬೇರೆಯವ್ರಿಗೆ ಒಂದು ದಾರಿದೀಪವಾಗ್ಲಿ. ಬೇರೆಯವರು ನಿಮ್ಮನ್ನ ನೋಡಿ ಅವರು ಅನುಸರಿಸ್ಲಿ ಎಲ್ಲನೂ. ಈ ಭೂಲೋಕದಲ್ಲಿ ಇಂಥ ಮದುವೆಗಳು ನಡೀತಾ ಬಂದಾಗ, ಸ್ವರ್ಗದಲ್ಲಿ ನಾವು ನೋಡ್ತಾ ಇದ್ವು, ಅದು ಭೂಲೋಕದಲ್ಲಿ ನಡೀತಾ ಇದೆ. ಇಂಥವಕ್ಕೆಲ್ಲ ನಾವು ಒಂದು ಮಾರ್ಗದರ್ಶನವಾಗಿ ಹೋಗ್ಬೇಕು ಅಂತ ಅನ್ಸುತ್ತೆ. ತುಂಬಾನೇ ಖುಷಿ ಆಯ್ತು, ಚೆನ್ನಾಗಿತ್ತು ನಿಮ್ದು ಮದ್ವೆ ಮಾಡಿದ್ದು ಎಲ್ಲ ತುಂಬಾ ಕೇಳೋದಕ್ಕೆ. ಚೆನ್ನಾಗಿತ್ತು ಮೇಡಮ್. ಅದು ಮೇಡಮ್ ಎಲ್ಲ ಹೇಳಿದ್ರು. ಮೇಡಮ್, ಅದು ಮಾಂಗಲ್ಯ ಧಾರಣೆ ಮಾಡ್ತಾ ಇರ್ಬೇಕಾದ್ರೆ ಮೇಡಮ್, ಪತ್ರಿ ಸಾರು ಹಿಂದಗಡೆ ಇದ್ದಾರೆ. ಅದು ಒಂಥರ ಅದ್ಭುತ ಮೇಡಮ್. ಅಷ್ಟೊಂದು ಒಂಥರ ಸ್ವರ್ಗದ ನೀವ್ ಹೇಳಾಗೆ ಸ್ವರ್ಗದಲ್ಲಿ ನಡೆಯೋ ಮದುವೆ ರೀತಿ ಅಲ್ಲಿ ಕ್ರಿಯೇಟ್ ಆಯ್ತು ಮೇಡಮ್. ಅದು ಸರ್ ತುಂಬಾ ಚೆನ್ನಾಗಾಯ್ತು. ಹೌದೌದು ಮೇಡಮ್. ಎರಡು ಬಂತು ಏನೋ. ಧ್ಯಾನಿಗಳು ಸೇರಿದಾಗ ಸ್ವರ್ಗನೇನೆ, ಬೇರೆ ಎಲ್ಲೂ ಇಲ್ಲ, ಇಲ್ಲೇನೆ ಇದೆ ಎಲ್ಲವೂ. ಹೌದು ಮೇಡಮ್, ಹೌದು ನಮ್ಮಲ್ಲೇ ಇದೆ ಮೇಡಮ್. ಅಂದಾಗ ಎಲ್ಲವೂ ಇಲ್ಲೇ ಇದೆ ಅಂತಾನೆ ನಾವು
ನಮ್ಮ ಭಾವನೆ ಭಾಷೆಗಳನ್ನ ನಾವು ಇದ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನೋಡಿರ್ಲಿಲ್ಲ, ಇಲ್ಲಿ ನಾವು ಡೈರೆಕ್ಟ್ ಆಗಿ ನಾವು ಅನುಭವಿಸ್ತಾ ಇದೀವಿ. ಹೌದು ಹಂಗಾಗಿ ಖಂಡಿತ ಖಂಡಿತ ಮೇಡಮ್ ಖಂಡಿತ ಮೇಡಮ್. ಹಂಗಾಗಿ ನಾವೆಲ್ಲರೂ ಧ್ಯಾನಿಗಳಾದಾಗ ನಾವು ಧ್ಯಾನಿಗಳ ಮದ್ವೆ ಅಂದ್ರೆ ಅದು ಒಂದು ಸ್ವರ್ಗದ ಮದ್ವೆನೇನೆ. ಖಂಡಿತ ಮೇಡಮ್ ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನು ಯಾರು ಹಂಚ್ಕೊಳ್ಳಿ ನಿಮ್ಮ ಒಂದು ಸರ್ ಮಾತಾಡ್ತಿ ಸರ್ ಅರುಣ್ ಸರ್. ಶ್ರೀದೇವಿ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಎಲ್ಲ ನಮಸ್ತೆ. ನಮಸ್ತೆ ಸರ್ ಅರುಣ್ ಕುಮಾರ್ ಸರ್, ನಮಸ್ತೆ. ಮೊದಲನೇದಾಗಿ ಧ್ಯಾನ ತುಂಬಾ ಅದ್ಭುತವಾಗಿತ್ತು. ಇವತ್ತಿನ ಧ್ಯಾನದಲ್ಲಿ ತುಂಬಾ ಎನರ್ಜಿ ಇತ್ತು ಸರ್ ಇವತ್ತು. ಅದೇ ಮೇಡಮ್ ಹೇಳಿದಾಗೆ ಹಾಡುಗಳು ಇರ್ಬೋದು, ಅವಿರ್ಬೋದು, ತುಂಬಾ ಅದ್ಭುತವಾಗಿತ್ತು. ಮತ್ತೆ ಸರ್ ಅವರ ಅನುಭವಗಳನ್ನ ಹಂಚಿಕೆ ಮಾಡಕ್ ಬರಲ್ಲ, ನಂಗೆ ಮಾತಾಡಕ್ ಬರಲ್ಲ ಅಂತೇಳಿನೇ ಅಷ್ಟು ಅದ್ಭುತವಾಗಿ ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರು. ಅವು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಕೂತ್ಕೊಂಡು ಸರ್ ಅವೆಲ್ಲ. ನಿಮ್ಮ ಧ್ಯಾನದ ಮದ್ವೆ ಆಗಿರ್ಬೋದು, ನಿಮ್ಮ ಆರೋಗ್ಯ ಸಮಸ್ಯೆ ಬಗೆಹರಿದಿರ್ಬೋದು ಧ್ಯಾನದಿಂದ, ಮತ್ತೆ ನಿಮ್ಮ ಧ್ಯಾನ ಪ್ರಚಾರ, ಸಸ್ಯಾಹಾರ ರ್ಯಾಲಿ, ಇವೆಲ್ಲ ನೀವು ಈ ತರ ಬಂದ್ರೆ ಸರ್ ನಮಗ್ ಗೊತ್ತಾಗೋದು, ಇಲ್ಲಾಂದ್ರೆ ನಮಗ್ ಗೊತ್ತಾಗಲ್ಲ. ನಾವೊಂದ್ ಕಡೆ ನೀವೊಂದ್ ಕಡೆ. ತುಂಬಾ ಅದ್ಭುತವಾಗಿತ್ತು ಸರ್ ಕೇಳೋದಕ್ಕೆ. ಎಷ್ಟು ಎನರ್ಜಿ ಕೂಡ ಅಷ್ಟೇ ಇತ್ತು ನಿಮ್ಮ ಮಾತಿನಲ್ಲಿ. ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ವೇದಿಕೆ ಪರವಾಗಿ ನಿಮ್ಗೆ ಥ್ಯಾಂಕ್ ಯು. ಶೋಭಾ ಮೇಡಮ್. ಸರ್ ನಾನು ಬಂದಿದ್ದೆ ಸರ್ ಮದುವೆಗೆ. ಮದುವೆಗೆ ನಾನು ಹೇಳಲೇ ಇಲ್ವಲ್ಲ ಮೇಡಮ್. ಇಲ್ಲ ಬಂದಿದ್ರು. ಬಂದಿದ್ದೆ ಸರ್, ಚೆನ್ನಾಗಾಯ್ತು ಸರ್, ಖುಷಿ ಆಯ್ತು. ತುಂಬಾ ತುಂಬಾ ಚೆನ್ನಾಗಿತ್ತು. ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು, ಚೆನ್ನಾಗಿತ್ತು. ಅಲ್ಲೊಂದ್ ದೊಡ್ಡ ತುಂಬಾ ಅನುಭವನೇ ಆಯ್ತು. ಧನ್ಯವಾದ ಮೇಡಮ್ ಭಾಗವಹಿಸಿದ್ದಕ್ಕೆ. ನಾವು ಕೂಡ ಯಶೋಧ ಮೇಡಮ್ಗೆ ಕೇಳ್ಕೊಳ್ಳೋದು, ಬೇಗ ಬನ್ನಿ ಬೇಗ ಬನ್ನಿ ಹೇಳ್ಕೊತಾ ಇರು, ಇಷ್ಟು ಮುಗಿತಾ ಇರು ಅಂತ. ಧ್ಯಾನ ಮುಗ್ದಾಗಿತ್ತು, ಕೊನೆಯಲ್ಲಿ ಬಂದ್ರು. ಬಂದು ಅವ್ರಿಗೂ ಖುಷಿ ಆಯ್ತು. ಏನೋ ಒಂಥರ ಕಲೆ ಬಂದಿದೆ, ಇಲ್ಲೊಂದು ಏನೋ ಇದೆ ಅನ್ಕೊಂತಾ ಇದ್ರು ಅವ್ರು. ಪತ್ರಿಜಿ ಸರ್ ಇದಾರೆ ಅಂತ ಎಲ್ಲ ಶೇರ್ ಮಾಡ್ಕೊಂಡ್ವಿ ಎಲ್ಲರೂ. ನಾವು ಕೂಡ ಯಶೋಧ ಮೇಡಮ್ ಎಲ್ಲ ಚೆನ್ನಾಗಿ ಅಂತ ಹೇಳ್ತಾ ಇದ್ರು ಸರ್ ಅವರು. ಮೇಡಮ್ ಹೇಳಿ ಮೇಡಮ್, ಯಶೋಧ ಮೇಡಮ್. ಥ್ಯಾಂಕ್ ಯು. ಕಮಲ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಅವ್ರ ಧ್ಯಾನದ ಅನುಭವಗಳನ್ನ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರು ಸರ್. ನಾವಂತ ಧ್ಯಾನದ ಮದುವೆ ನೋಡಿಲ್ಲ. ನೆಕ್ಸ್ಟ್ ನೀವ್ ಇನ್ವೈಟ್ ಮಾಡಿದ್ರೆ ನಿಮ್ದು ಧ್ಯಾನದ ಮದುವೆ ಕಣ್ತುಂಬ್ಕೊಳ್ಬೇಕಂತ ಅದೇ ಹೇಳೋಣ ಅನ್ಕೊಂಡೆ ಸರ್. ಶೀಘ್ರದಲ್ಲಾಗ್ಲಿ ಮೇಡಮ್, ಹೌದು ಧ್ಯಾನದ ಮದ್ವೆನೇ ಶೀಘ್ರದಲ್ಲಾಗ್ಲಿ. ಆಗ್ಬೇಕು. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಧ್ಯಾನದ ಮದ್ವೆನೇ ಆಗೋದು ಅಂತ ಅನ್ಸ್ತಾ ಇದೆ ನನಗೆ. ಅದೇ ಆಗುತ್ತೆ ಮೇಡಮ್. ನೀವು ಎಲ್ಲ ಪರಿಚಯ ಇದ್ದೀರಾ, ಮಾತಾಡ್ಕೊಳ್ತೀರಾ, ನಾವು ಹೊಸಬ್ರ ಆಗ್ತೀವಿ, ಮಧ್ಯದಲ್ಲಿ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ. ಬಟ್ ನಿಮ್ಮೆಲ್ಲ ಮಾತುಗಳನ್ನ ಕೇಳ್ಕೊಂಡು ತುಂಬಾ ಖುಷಿ ಆಗುತ್ತೆ ಮೇಡಮ್. ಮೇಡಮ್ ನೀವು ಕೂಡ ಧ್ಯಾನಿಗಳು, ಎಲ್ಲರೂ ಒಂದು ಬಾಂಧವ್ಯ ಮೇಡಮ್. ಇದು ಪತ್ರಿಜಿ ಅವ್ರು ಮಾಡಿರೋದು ಮನೆಗಿಂತ ಹೆಚ್ಚು ಬಾಂಧವ್ಯ ಇಲ್ಲಿ ಸಿಗ್ತದೆ. ವೇದಿಕೆ ಅಂತಂದ್ರೆ ಅಷ್ಟಿಷ್ಟಲ್ಲ. ಶ್ರೀಕೃಷ್ಣ ಪರಮಾತ್ಮ ಇದಾರಲ್ವಾ ನಿಮ್ಮ ಜೊತೆ? ನಿನ್ನೆ ನಾನು ಹೇಳ್ದಲ್ಲ ಮೇಡಮ್, ತುಂಬಾ ನಿದ್ದೆ ಬಂದಂಗ ಆಯ್ತು ಅಂತ. ನಿನ್ನೆ ರಾತ್ರಿ ಫುಲ್ ಆಕ್ಟಿವ್ ಇದೀನಿ ನಾನು. ನೋಡಿದ್ರಾ? ನಂಗೆ ಏನೂ ಆಗಿಲ್ಲ ನೋಡ್ರಿ, ಆರಾಮ್ಸ ಇದ್ದೀನಿ. ಏನ್ ಅವ್ರಿಗೆ ಹೇಳಿದ ತಕ್ಷಣ ಅದು ಮಾಯ ಆಗ್ಬಿಡುತ್ತೆ ಏನಾದ್ರು ಇದ್ರೆ. ಖಂಡಿತ ಅವ್ರು ಕೂಡ ಸರ್ ಹೇಳಿಲ್ವಾ, ಎಲ್ಲದ ಧ್ಯಾನದಿಂದ ನಮ್ಗೆಲ್ಲ ಮಾಯ. ಧ್ಯಾನ ಮಾಡೋದ್ರಿಂದ ಪ್ರತಿಯೊಂದು ಎಲ್ಲರಿಗೂ ಪ್ರೇರಣೆ ಸರ್ ನೀವ್ ಹೇಳಿದ್ದು, ಎಲ್ಲರಿಗೂ ಸ್ಫೂರ್ತಿ ಮತ್ತು ಪ್ರೇರಣೆ. ಧ್ಯಾನದ ಮದುವೆ ಆತರ ಎಲ್ಲ ನಮ್ಮಂತವ್ರಿಗೆಲ್ಲ ತುಂಬಾ ಪ್ರೇರಣೆ ಸರ್ ನಿಮ್ಮ ಅನುಭವ. ತುಂಬಾ ತುಂಬಾ ಧನ್ಯವಾದ ಮೇಡಮ್. ನಾವು ಹೊಸಬ್ರು ಈ ಧ್ಯಾನ ಒಂದು ಇದಕ್ಕೆ. ನಿಮ್ ಮಾತುಗಳನ್ನ ಕೇಳಿ ನಮ್ಗೆ ತುಂಬಾನೇ ಖುಷಿ ಆಯ್ತು ಸರ್. ಏನಿಲ್ಲ ಮೇಡಮ್, ಅಂತ ಮಾತೇನು ಆಡಿಲ್ಲ ಮೇಡಮ್. ನಿಮ್ಗಾದ ಅನುಭವಗಳು ಆದ್ರೆ ಕೂಡಿಸ್ಬಾರ್ದಮ್ಮ, ಕೊಡಿ ಕೂಡಿಸ್ಬಾರ್ದ. ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ಸರ್, ತುಂಬಾ ಚೆನ್ನಾಗಿತ್ತು ಸರ್. ಇಷ್ಟು ಬೇಗ ನೀವು ಇಷ್ಟೊಂದು ಮಿರಕಲ್ ಮಾಡಿದಿರಲ್ಲ, ಬಹಳ ಅದ್ಭುತ ನಿಮ್ದು. ಮದ್ವೆ ಪದ್ಮ ಮೇಡಮ್ ಕರೆದಿದ್ರು ನಮ್ಗೆ.
ಪತ್ರಿ ಸರ್ ನಾವು ಪತ್ರಿ ಟಿ ಸರ್ ನರಸೀಪುರ ಸ್ವಲ್ಪ ನಮ್ಮ ದೂರ ಗೊತ್ತಿಲ್ಲ ಅಂತ ಬರ್ಲಿಲ್ಲ ಸರ್ ನಾವು. ಇರ್ಲಿ ಪರವಾಗಿಲ್ಲ ಪರವಾಗಿಲ್ಲ ಮೇಡಮ್. ತುಂಬಾ ಅದ್ಭುತವಾಗಿದೆ ಸರ್, ತುಂಬಾ ಅದ್ಭುತ, ಬಹಳ ಚೆನ್ನಾಗಿದೆ ನಿಮ್ಮ ಅನುಭವ. ಎಲ್ಲರಿಗೂ ಇದು ಆಗ್ಬೇಕು ಈ ತರ, ತುಂಬಾ ಚೆನ್ನಾಗಿದೆ ಸರ್. ಆಗ್ಲಿ ಆಗ್ಲಿ ಮೇಡಮ್, ನಮ್ಮಂತೆ ಆಗ್ಬೇಕು ಮೇಡಮ್, ನಾವು ಒಬ್ಬರೇ ಅಲ್ಲ. ಎಲ್ಲರಿಗೂ ನಿಮ್ಮಂತೆ ಆಗ್ಬೇಕು ಸರ್, ನಿಮ್ಮಂಗೆ ಹೌದು ಮೇಡಮ್, ಅವರು ಹೌದು ಮೇಡಮ್. ಬರ್ಬೇಕು, ಮೆರಕಲ್ ಆಗ್ಬೇಕು, ಹೌದು ಅವರು ಆ ಮೇಡಮ್, ಹೌದು ದಾರಿಗೆ ಮೇಡಮ್, ಬರ್ಬೇಕು ಎಲ್ಲರೂ. ಹೌದು ಮೇಡಮ್, ಹೌದು ಮೇಡಮ್. ಎಲ್ಲಾರು ಪತ್ರಿ ಇದಕ್ಕೆ ಎಲ್ಲಾರು ಬರ್ಬೇಕು ಅಂತ ಬರ್ಬೇಕು ನಾವು ಎಲ್ಲಾ ಮೇಡಮ್, ಕಡೆ ಬರ್ಬೇಕು ಪ್ರಚಾರ ಮೇಡಮ್. ಮಾಡಕ್ ನಾವು ಟ್ರೈ ಮಾಡ್ತಾ ಇದ್ದೀವಿ. ಹೌದು ಮೇಡಮ್, ಹೌದು ಎಷ್ಟಾಗುತ್ತೆ ಮೇಡಮ್. ಅಷ್ಟು ಮಾಡ್ಬೇಕಂತ ನಮಗೂ ಇದೆ ಸರ್. ಹೌದು ಮೇಡಮ್. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಥ್ಯಾಂಕ್ಸ್. ತುಂಬಾ ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಓಕೆ ಮಾಸ್ಟರ್, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು, ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೋಸ್ಕರ ಕೊಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಿದಿರಿ. ನಿಜವಾಗ್ಲೂ ನಮಗೆಲ್ಲ ಒಳ್ಳೆ ಮೋಟಿವೇಶನ್ ಸಿಕ್ತು, ಒಂದು ಹೊಸ ಉತ್ಸಾಹ. ಹಾಗೆ ರಾತ್ರಿ ಸಾಧ್ಯವಾದ್ರೆ ರಾತ್ರಿ ಧ್ಯಾನಕ್ಕೂ ಜಾಯ್ನ್ ಆಗಿ, ಸಾಧ್ಯವಾದ್ರೆ ಅಲ್ಲ ಜಾಯ್ನ್ ಆಗಿ ಇನ್ನೂ ಬೇಗ ಒಳ್ಳೆ ಖಂಡಿತ ಸರ್, ಖಂಡಿತ ಸರ್. ತುಂಬಾ ಚೆನ್ನಾಗಿರುತ್ತೆ ಸರ್. ನೋಡಿ 9 ಗಂಟೆಗೆ ಅಟೆಂಡ್ ಆಗಿ ಮಾಡಿ ಸರ್, ತುಂಬಾ ಓಕೆ ಚೆನ್ನಾಗಿ ಮೇಡಮ್, ಓಕೆ ಮೇಡಮ್, ಓಕೆ ಮೇಡಮ್. ಸೂಪರ್ ಕೊಡ್ತಾರೆ. ಕೃಷ್ಣ ಪರಮಾತ್ಮನೇ ಇಲ್ಲೇ ಇದ್ದಾರೆ ಅಂತ, ಎಲ್ಲೂ ಹೌದು, ಹೋಗಿರಲ್ಲ. ಅವ್ರು ಕಾಣ್ತಾ ಇದಾರೆ ಮೇಡಮ್, ಕಾಣ್ತಾ ಅರುಣ್ ಇದ್ದಾರೆ ಮೇಡಮ್. ಅವ್ರ ಮುಖದಲ್ಲಿ ನೀವ್ ಹೇಳ್ದಾಗೆ ಕರೆಕ್ಟ್ ಮೇಡಮ್, ಅಲ್ವೇ? ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಮೇಡಮ್. ಅವ್ರ ಮುಖಾಂತರ, ಕೃಷ್ಣನ್ ಪರಮಾತ್ಮ ಮುಖಾಂತರ ಅಲ್ಲಿ ತೋರಿಸ್ತಾ ಇದ್ದಾರೆ ನಮ್ಗೆ. ಹೌದು ಮೇಡಮ್, ಹೌದು ಮೇಡಮ್, ಹೌದು ಮೇಡಮ್, ಹೌದು. ಒಂದು ಅದ್ಭುತವಾಗಿ ಬರ್ತಾ ಇದೆ ಅಂದ್ರೆ ಹೇಳಕ್ಕಾಗಲ್ಲ. ಗುಡಕೇಶ ಅಂತ ಅನ್ನೋದಷ್ಟೇ. ಹೌದು ಗುಡಕೇಶ ಹೌದು. ಅಷ್ಟು ಚೆನ್ನಾಗಿ ಅವ್ರು ಕೊಡ್ತಾ ಇದಾರೆ. ಅವ್ರ ಸ್ಪೀಚು, ಆ ಒಂದಿದು ಮಾತಾಡುವಂತದ್ದು, ಆ ಒಂದು ಕಲೆ, ಆ ಒಂದು ನಗು ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಕೇಳ್ತಾ ಕೇಳ್ತಾ ನನ್ಗ ಹಂಗೇ ಮೊರೆ ಹೋಗ್ಬಿಡ್ತೀನಿ, ಅಷ್ಟು ಚೆನ್ನಾಗ್ ಕೊಡ್ತಾರೆ ಸರ್. 9 ಗಂಟೆಗೆ ಅಟೆಂಡ್ ಆಗಿ ಎಲ್ಲಾರು ಕೂಡ ಪ್ರತಿಯೊಬ್ರುನು ಗುಡಕೇಶ್ ಅಟೆಂಡ್ ಆಗಿ ನೋಡಿ ನಿಮ್ಮ ಅಭಿಪ್ರಾಯಗಳ ಇಲ್ಲಿ ಒಂದು ಹೇಗ್ ಬರ್ತಾ ಇದೆ ಒಂದು ಕಾರ್ಯಕ್ರಮ, ಪತ್ರಿಜಿ ಅವರ ಮುಖಾಂತರ ತುಂಬಾ ಚೆನ್ನಾಗಿ ಅಳವಡಿಸ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಅಳವಡಿಸ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಗೆ ಧನ್ಯವಾದಗಳು ಸರ್, ನಿಮ್ಮ ಅನುಭವ. ಧನ್ಯವಾದ. ಅರುಣ್ ಸರ್, ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಮತ್ತೆ ಪುನಃ 9 ಗಂಟೆ ಸೆಷನ್ ಅಲ್ಲಿ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ನೋಡಿದ್ರಾ?